isn't it? ರಾಷ್ಟ್ರಪತಿಗಳ ಚುನಾವಣೆಗಳ ಬಗ್ಗೆ ಮಾತಾಡ್ತಿದ್ವಿ, ಹೌದಲ್ವಾ? ಸೊ ರಾಷ್ಟ್ರಪತಿಗಳ ಚುನಾವಣೆಗಳ ಬಗ್ಗೆ ಮಾತಾಡುವಾಗ ಎಲೆಕ್ಟ್ರಲ್ ಕಾಲೇಜ್ ಬಗ್ಗೆ ಹೇಳಿದೆ, ಹೌದಲ್ವಾ? ಐ ಡಿಸ್ಕಸ್ ಅಬೌಟ್ ಎಲೆಕ್ಟೋರಲ್ ಕಾಲೇಜ್. ಸೊ ವಾಟ್ ಕನ್ಸಿಸ್ಟ್ಸ್ ಆಫ್ ಎಲೆಕ್ಟ್ರಲ್ ಕಾಲೇಜ್? ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್, ಹೌದಾ? ಸೊ ಪಾರ್ಲಿಮೆಂಟ್ ಅಂದ್ರೆ ಎರಡು ಹೌಸಸ್ ಇನ್ಕ್ಲೂಡ್ ಆಗುತ್ತಲ್ರಿ. ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್, ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಯೂನಿಯನ್ ಟೆರಿಟರೀಸ್ ವಿತ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಹೌದಾ ಇಲ್ವಾ? ಸೊ ಸಂಸತ್ತಿನ ಚುನಾಯಿತ ಸದಸ್ಯರುಗಳು, ವಿಧಾನಸಭೆಗಳ ಚುನಾಯಿತ ಸದಸ್ಯರುಗಳು, ವಿಧಾನಸಭೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶಗಳ ಚುನಾಯಿತ ಸದಸ್ಯರುಗಳು. ಸೊ ಇವ್ರನ್ನ ನೀವೇನಂತ ಕರಿತೀವಿ? ವಿ ಕಾಲ್ ದಮ್ ಆಸ್ ಎಲೆಕ್ಟೋರಲ್ ಕಾಲೇಜ್, ವಿಶೇಷ ಮತದಾರರ ವರ್ಗ, ಎಲೆಕ್ಟೋರಲ್ ಕಾಲೇಜ್ ಅಂತ ಕರಿತೀರಾ, ಹೌದಲ್ವಾ? ಫೈನ್. ಈಗ ನೆನ್ನೆನೆ ನಾನು ಹೇಳ್ದಂಗೆ ನಿಮಗೆ ದ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಇಂಡೈರೆಕ್ಟ್ಲಿ ಬೈ ದ ಪೀಪಲ್, ಹೌದಲ್ವೇನ್ರಿ? ಪ್ರಜೆಗಳಿಂದ ಪರೋಕ್ಷವಾಗಿ ಆಯ್ಕೆ ಆಗುತ್ತಾರೆ, ಜನರಿಂದ ಪರೋಕ್ಷವಾಗಿ ಆಯ್ಕೆ ಆಗ್ತಾರೆ. ಬಟ್ ಇಲ್ಲೊಂದು ಪ್ರಾಬ್ಲಮ್ ಇದೆ. ಏನದು ಪ್ರಾಬ್ಲಮ್ ನೋಡುವ. ಸಿ ಇನ್ ಉತ್ತರ ಪ್ರದೇಶ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದೇರ್ ಆರ್ 200 MLAs, ನಿಜನಾ? 400 ಜನ MLAಗಳಿದ್ದಾರೆ. ಇನ್ ಕರ್ನಾಟಕ ಯು ಹ್ಯಾವ್ 224, ಹೌದಾ? ಆಂಗ್ಲೋ ಇಂಡಿಯನ್ ತೆಗೆದ್ರೆ ಇದು. ಇನ್ ಸಮ್ ಸ್ಮಾಲರ್ ಸ್ಟೇಟ್ಸ್ ಯು ಹ್ಯಾವ್ ವೆರಿ ಲೆಸ್ ನಂಬರ್ ಆಫ್ MLAs ಲೈಕ್ ಅರುಣಾಚಲ್ ಪ್ರದೇಶ್, ಸಿಕ್ಕಿಂ, ನಾಗಾಲ್ಯಾಂಡ್, ತುಂಬ ಕಮ್ಮಿ ಜನ ಇದ್ದಾರೆ, ಹೌದಾ ಇಲ್ವಾ? ವಿ ಹ್ಯಾವ್ ಲೆಸ್ ನಂಬರ್ ಆಫ್ MLAs. ಸೊ ಈಗ ಗಮನಿಸಿ, ವಾಟ್ ಈಸ್ ಎನ್ MLA? MLA ಅಂದರೆ ಏನು? ಈಸ್ ಅ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಫ್ರಮ್ ಎ ಪರ್ಟಿಕ್ಯುಲರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ. ಒಂದು ವಿಧಾನಸಭೆಯ ಕ್ಷೇತ್ರದ ಪ್ರತಿನಿಧಿ ಅಂತ ಕರಿಬೋದು ಅವ್ರನ್ನ. ವಿಧಾನಸಭೆಯ ಕ್ಷೇತ್ರದ ಒಂದು ಪ್ರತಿನಿಧಿ ಅಂತ ಕರಿಬೋದು, ಹೌದಾ ಇಲ್ವಾ? ಈಗ ಫಾರ್ ಎಕ್ಸಾಂಪಲ್ ಅರವಿಂದ್ ಬೆಲ್ಲದವರು ಇದ್ದಾರೆ, ಹೌದಾ? ಸೊ ಅರವಿಂದ್ ಬೆಲ್ಲದವರು ಯಾವ ಪ್ರದೇಶದ ಇದು MLA ರೆಪ್ರೆಸೆಂಟೇಟಿವ್? ಧಾರವಾಡ ಸೆಂಟ್ರಲ್. ಈ ವಿನಯ್ ಕುಲಕರ್ಣಿ ಅವರು ಧಾರವಾಡ ಗ್ರಾಮಾಂತರ, ಧಾರವಾಡ ರೂರಲ್. ನಿಮ್ಮ ಸಂತೋಷ್ ಲಾಡ್ ಬಂದು ಕಲ್ಗಟಗಿ, ಹೌದು ತಾನೇ ಸರ್? ಸೊ ಈಗ ನೋಡಿ, ಧಾರವಾಡ ಸೆಂಟ್ರಲ್, ಧಾರವಾಡ ರೂರಲ್. ಸೊ ಇಲ್ಲಿ ನೋಡಿ, ಸೊ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಮತದಾರರ ಪ್ರತಿನಿಧಿ ಯಾರು? ಬೆಲ್ಲದ್. ಧಾರವಾಡ ರೂರಲ್ ಯಾರು? ವಿನಯ್ ಕುಲಕರ್ಣಿ. ಕಲ್ಗಟ್ಗಿ ಯಾರು? ಸಂತೋಷ್ ಲಾಡ್. ವರುಣ ಸಿದ್ದರಾಮಣ್ಣವರು, ಹೌದಾ ಇಲ್ವಾ? ಕನಕಪುರ ಯಾರು? DK ಶಿವಕುಮಾರ್. ರೈಟ್ ಆರ್ ರಾಂಗ್? ಸೊ ಈ ರೀತಿ ದೀಸ್ ಆರ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸೀಸ್. ಈಗ ಒಂದು ಪ್ರಾಬ್ಲಮ್ ಆಗುತ್ತೆ, ತೋರಿಸ್ತೀನಿ ನೋಡಿ. ನಾವು ಲೆಟ್ ಅಸ್ ಅಸ್ಯೂಮ್ ಲೈಕ್ ದಟ್ ಎನ್ MLA ಫ್ರಮ್ ಕರ್ನಾಟಕ ಈಸ್ ರೆಪ್ರೆಸೆಂಟಿಂಗ್ 5 lakh ವೋಟರ್ಸ್. MLA ಕರ್ನಾಟಕದ ಒಬ್ಬ MLA 5 ಲಕ್ಷ ಮತದಾರರ ಪ್ರತಿನಿಧಿಯಾಗಿದ್ದಾರೆ ಅಂತ ಅನ್ಕೊಳ್ಳಿ. ಬಟ್ ಇನ್ ಉತ್ತರ ಪ್ರದೇಶ್ ನಿಮಗೆ ಗೊತ್ತಿರೋ ಹಾಗೆ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಲ್ವಾ? ದಿಸ್ ಉತ್ತರ ಪ್ರದೇಶ್ MLA ವಿಲ್ ಬಿ ಎ ರೆಪ್ರೆಸೆಂಟೇಟಿವ್ ಆಫ್ 8 lakh ವೋಟರ್ಸ್. ಸೊ ಕರ್ನಾಟಕದ MLA 4 lakh ವೋಟರ್ಸ್ ಅನ್ಕೊಳ್ಳಿ, ಉತ್ತರ ಪ್ರದೇಶದ MLA 8 lakh ವೋಟರ್ಸ್ ಅಂತ ಅನ್ಕೊಳ್ಳಿ. ಸಿಕ್ಕಿಮಿನ MLA ಈಸ್ ಹಾರ್ಡ್ಲಿ ರೆಪ್ರೆಸೆಂಟಿಂಗ್ 1 lakh ವೋಟರ್ಸ್. ನಿಮಗೆ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಏನಕ್ಕಾಗುತ್ತೆ? ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂದರೆ ಏನು, ವ್ಯಾಲ್ಯೂ ಯಾಕೆ ಕಂಡುಹಿಡಿಬೇಕು, ಇದೆಲ್ಲ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಯು ಪೀಪಲ್ ಶುಡ್ ಬಿ ಅವೇರ್ ಆಫ್ ಆಲ್ ದೀಸ್ ಥಿಂಗ್ಸ್. ದೆನ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆಗಲೇ ನಿಮ್ಗೆ ಅರ್ಥ ಆಗೋದು. ದಟ್ ಈಸ್ ವೈ ಐ ಆಮ್ ಸೇಯಿಂಗ್. ಸರಿನಾ? ನೋಡಿ ಇಲ್ಲಿ, ಎನ್ MLA ಫ್ರಮ್ ಕರ್ನಾಟಕ ಈಸ್ ರೆಪ್ರೆಸೆಂಟಿಂಗ್ 4 lakh ವೋಟರ್ಸ್, 4 ಲಕ್ಷ ಮತದಾರರ ಪ್ರತಿನಿಧಿ.
An MLA from Uttar Pradesh, your Yogi Adityanath, is representing 8 lakh voters. But an MLA from Sikkim is representing 1 lakh voters. 1 ಲಕ್ಷ ಮತದಾರರ ಪ್ರತಿನಿಧಿಯಾಗಿ ಸಿಕ್ಕಿಮಿನ MLA ಕೆಲಸ ಮಾಡ್ತಾನೆ ಅಂತ ಅನ್ಕೊಳ್ಳಿ. ಬುದ್ಧಿ ಉಪಯೋಗಿಸಿ ಆನ್ಸರ್ ಮಾಡಿ. ಬುದ್ಧಿ ಎಲ್ಲರಿಗೂ ಇದೆ. ಎಲ್ಲರಿಗೂ ಒಂದೊಂದು ಓಟ್ ಕೊಡ್ತೀರಾ. ಒಂದೊಂದು ಓಟ್ ಕೊಟ್ರೆ ಎಲೆಕ್ಟೆಡ್ ಬೈ ದ ಪೀಪಲ್ ಇಂಡೈರೆಕ್ಟ್ಲಿ ಅನ್ನೋ ಕಾನ್ಸೆಪ್ಟ್ ಫುಲ್ಫಿಲ್ ಆಗುತ್ತಾ? ಸಿಕ್ಕಿಮಿನ MLA 1 ಲಕ್ಷ ಮತದಾರರ ಪ್ರತಿನಿಧಿ. ಇವನಿಗೆ ನೀವು 1 ಓಟ್ ಕೊಟ್ರೆ ಕರ್ನಾಟಕದ MLAಗೆ 4 ಓಟ್ ಕೊಡಬೇಕು. ಉತ್ತರ ಪ್ರದೇಶದ MLAಗೆ 8 ಓಟ್ ಕೊಡಬೇಕಾಗುತ್ತೆ. ಹೌದಾ ಇಲ್ವಾ? ವೈ ನಿನ್ನೆಯಿಂದ ಹೇಳ್ತಿರೋ ಫಸ್ಟ್ ಸ್ಟೇಟ್ಮೆಂಟ್ನ ನೆನಪಲ್ಲಿ ಇಟ್ಕೊಳ್ಳಿ. ದ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಇಂಡೈರೆಕ್ಟ್ಲಿ ಬೈ ದ ಪೀಪಲ್. ಇಟ್ ಈಸ್ ನಾಟ್ ದ ಮೆಂಬರ್ಸ್ ಹೂ ಆರ್ ಎಲೆಕ್ಟಿಂಗ್. ಎಲ್ಲಿ ಮೇಡಮ್ ಇಷ್ಟಿನಾ? ಚಲಾತ್ ಬಿಡ್ರಿ. ಡಿಗ್ರಿ ಎಕ್ಸಾಮ್ಸ್ ಇತ್ತಾ? ಆಯ್ತಾಯ್ತು, ಸರಿನಾ? ಸೊ ದ ಮೆಂಬರ್ಸ್ ಯಾರು ಎಲೆಕ್ಟ್ ಮಾಡ್ತಿರೋದು? ಪೀಪಲ್ ಸಾರ್, ನಾಟ್ ದ ಮೆಂಬರ್ಸ್. ಮೆಂಬರ್ಸ್ ಸೆಲೆಕ್ಟ್ ಮಾಡ್ತಿರೋದು ಜನರ ಪರವಾಗಿ ಅಷ್ಟೇ. ದೇ ಆರ್ ವೋಟಿಂಗ್ ಆನ್ ಬಿಹಾಫ್ ಆಫ್ ದ ಪೀಪಲ್. ಸೊ ಸಿಕ್ಕಿಮಿನ MLA ಬರೀ 1 ಲಕ್ಷ ಜನರ ಮತದಾರರ ಒಂದು ಪ್ರತಿನಿಧಿಯಾಗಿದ್ದಾನೆ. ಕರ್ನಾಟಕದವರು 4 ಜನ ವೋಟರ್ಸ್ಗೆ ರೆಪ್ರೆಸೆಂಟೇಟಿವ್ ಆಗಿದ್ದಾರೆ. ಉತ್ತರ ಪ್ರದೇಶದ MLA 8 ಲಕ್ಷ ವೋಟರ್ಸ್ಗೆ ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಸಮಥಿಂಗ್ ಈಸ್ ರಾಂಗ್. ಹೌದಾ ಇಲ್ವಾ? ಎಲ್ಲರಿಗೂ ಒಂದೇ ಓಟು ಕೊಡೋದಕ್ಕಾಗೋದಿಲ್ಲ. ರೈಟ್ ಆರ್ ರಾಂಗ್? ವಿಲ್ ಯು ಅಗ್ರಿ ಆರ್ ನಾಟ್? ಸಿಂಪಲ್ ಕ್ವಶನ್. ಈಗ ಕೊಡಬೇಕು ಅಂದ್ರೆ ನೀವೇ ಹೇಳಿ, ನಿಮ್ಮ ಮಾತು ನೋಡೋಣ. ಕನ್ವಿನ್ಸ್ ಮೀ, ಕಮಾನ್ ಬೇಗ. ಅದಕ್ಕೆ ಫಸ್ಟ್ ಸೆಂಟೆನ್ಸ್ ಹೇಳಿದೇನಂತ, ದ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಇಂಡೈರೆಕ್ಟ್ಲಿ ಬೈ ದ ಪೀಪಲ್. ಜನರಿಂದ ಪರೋಕ್ಷವಾಗಿ ಆಯ್ಕೆ ಆಗುತ್ತಾರೆ ಯಾರು? ರಾಷ್ಟ್ರಪತಿಗಳು. ಜನ ಆಯ್ಕೆ ಮಾಡ್ತಿರೋದು, ನೇರವಾಗಿ ಅಲ್ಲ, ಪರೋಕ್ಷವಾಗಿ. ಯಾಕೆ ಸರ್ ನೇರವಾಗಿ ಆಯ್ಕೆ ಮಾಡಲಿಲ್ಲ? ವೈ ಈಸ್ ನಾಟ್ ಎಲೆಕ್ಟೆಡ್ ಡೈರೆಕ್ಟ್ಲಿ? ಏನಕ್ಕೆ? ಏನಾಗಿರ್ತಿತ್ತು ಡೈರೆಕ್ಟಾಗಿ ಎಲೆಕ್ಟ್ ಮಾಡಿದ್ರೆ? ಏನಾಗಿರ್ತಿತ್ತು? ಪ್ರೈಮ್ ಮಿನಿಸ್ಟರ್ಗೂ ಪ್ರೆಸಿಡೆನ್ಷಿಯಲ್ ಪೊಸಿಷನ್ಗೂ ಕ್ಲಾಶ್ ಆಗ್ತಿತ್ತಾ? ಆಗ್ತಿರ್ಲಿಲ್ವಾ? ಆಗ್ತಿತ್ತಾ? Because I am also elected by the people, you are also elected directly by the people. Don't you think there would be a clash? ಹೌದಾ? ನಾನು ಹೆಚ್ಚು ನೀನು ಹೆಚ್ಚು ಅಂತ ಸ್ಟಾರ್ಟ್ ಆಗ್ತಿತ್ತಾ? ಸೊ ದಟ್ ಈಸ್ ದ ರೀಸನ್ ಪ್ರೆಸಿಡೆಂಟ್ ಈಸ್ ಎ ನಾಮಿನಲ್ ಹೆಡ್, ಪ್ರೈಮ್ ಮಿನಿಸ್ಟರ್ ಇಸ್ ದ ರಿಯಲ್ ಹೆಡ್. ರಾಷ್ಟ್ರಪತಿಗಳು ನಾಮಮಾತ್ರ ಮುಖ್ಯಸ್ಥರು, ಪ್ರಧಾನಮಂತ್ರಿಗಳು ನೈಜ ಕಾರ್ಯಾಂಗ ಅಂತ ಏನಕ್ಕೋಸ್ಕರ ಕರಿತೀನಿ ಅಂದರೆ ದಟ್ ಈಸ್ ದ ರೀಸನ್. ಅದು ಕಾರಣ. ಸೊ ಏನು ಮಾಡೋಣ ಈಗ ಈ ಪ್ರಾಬ್ಲಮ್ಗೆ? ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೋಸ್ಕರ there is a mechanism. ಏನದು ಮೆಕ್ಯಾನಿಸಮ್ ಅಂತಂದ್ರೆ, ವ್ಯಾಲ್ಯೂ ಆಫ್ MLA votes should be calculated. ವಿಧಾನಸಭಾ ಸದಸ್ಯರ ಮತಗಳ ಮೌಲ್ಯ ಲೆಕ್ಕ ಹಾಕಬೇಕಾಗುತ್ತದೆ. ಅಂದ್ರೆ ಏನರ್ಥ? ಒಬ್ಬ MLA 1 ವೋಟನ್ನ ಕ್ಯಾಸ್ಟ್ ಮಾಡಿದ್ರೆ ಅದಕ್ಕೇನಿರುತ್ತೆ? ವ್ಯಾಲ್ಯೂ. ಪಾಯಿಂಟ್ಸ್ ಅಂತ ಕರೀಲ? ಪಾಯಿಂಟ್ಸ್ ಅಂತ ಕರೀಲ? ಈಗ ಸಿಕ್ಕಿಮಿನ MLA ಏನಾದರೂ 1 ವೋಟ್ ಹಾಕಿದ್ರೆ 7 ಪಾಯಿಂಟ್, ಕರ್ನಾಟಕದ MLA 1 ವೋಟ್ ಹಾಕಿದ್ರೆ ಇಷ್ಟು ಪಾಯಿಂಟ್ಸ್ ಅಂತ, ಉತ್ತರ ಪ್ರದೇಶದ MLA 1 ವೋಟ್ ಹಾಕಿದ್ರೆ 200 ಚಿಲ್ಲರೆ ಪಾಯಿಂಟ್ಸ್. ಈ ಥರ. ಏನಕ್ಕೆ? ರೆಪ್ರೆಸೆಂಟೇಷನ್ ಈಸ್ ಹೈ. ಅದನ್ನೇ ನಾ ಆಗ್ಲಿಂದ ಹೇಳ್ತಿರೋದು. ಡೈರೆಕ್ಟಾಗಿ ನಾವು ಈ ವಿಚಾರಕ್ಕೆ ಹೋಗೋದಕ್ಕೂ ಮುಂಚೆ ವೈ ದಿಸ್ ಪರ್ಟಿಕ್ಯುಲರ್ ಮೆಕ್ಯಾನಿಸಮ್ ಈಸ್ ಇನ್ ಪ್ಲೇಸ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಯು ಪೀಪಲ್ ಶುಡ್ ನೋ ವೈ ದಿಸ್ ಮೆಕ್ಯಾನಿಸಮ್ ಈಸ್ ಇನ್ ಪ್ಲೇಸ್. ಈಗ ವಿಧಾನಸಭಾ ಸದಸ್ಯರ ಮತಗಳ ಮೌಲ್ಯವನ್ನು ಲೆಕ್ಕ ಹಾಕೋಣ. ಸೊ ಟೆಲ್ ಮಿ ದ ಫಾರ್ಮುಲಾ. ಗೊತ್ತಿದ್ರೆ ಯಾರಿಗಾದ್ರು? ವಾಟ್ ಈಸ್ ದ ಫಾರ್ಮುಲಾ? ಟೋಟಲ್
population of the state divided by total number of elected MLAs into 1/1000. ಇದೊಂದು ಟಾಪಿಕ್ ಮಾತ್ರ ಲಕ್ಷ್ಮೀಕಾಂತ್ ಅಲ್ಲಿ ಓದೋ ನೆಸೆಸಿಟಿ ಇಲ್ಲ. ಓದಕ್ಕೆ ಹೋದರೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಸಿಂಪ್ಲಿಫೈ ಮಾಡಿ ನಾನೇ ಎಲ್ಲ ಹೇಳ್ಕೊಟ್ಬಿಡ್ತೀನಿ, ನಾನೇ ಎಲ್ಲ ನೀಟಾಗಿ ಬರ್ಸ್ಕೊಡ್ತೀನಿ, ಆಯಿತಾ? ಸೊ ಟೋಟಲ್ ಪಾಪ್ಯುಲೇಷನ್ ಆಫ್ ದ ಸ್ಟೇಟ್ divided by total number of elected MLAs into 1/1000. You should ask me population ಅಂತ ತಕ್ಷಣ ಯಾವ ಪಾಪ್ಯುಲೇಷನ್ ತಗೋತಾರೆ ಸರ್ ಅಂತ. 1971 ಸೆನ್ಸಸ್ ಪಾಪ್ಯುಲೇಷನ್ ಏನಿದೆಯೋ ದಟ್ ಪಾಪ್ಯುಲೇಷನ್ ವಿಲ್ ಬಿ ಕನ್ಸಿಡರ್ಡ್. ಬೇರೆದಕ್ಕೆಲ್ಲ ಬೇರೆ ಪಾಪ್ಯುಲೇಷನ್ ತಗೋತಾರೆ. ಪ್ರೆಸಿಡೆಂಟ್ ಎಲೆಕ್ಷನ್ಸ್ ಮಾತ್ರ 1971 ಸೆನ್ಸಸ್. ವೈ? ಎರಡು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ ನೋಡಿ. 1971 ಅಲ್ಲಿ ಉತ್ತರ ಪ್ರದೇಶ್ ಪಾಪ್ಯುಲೇಷನ್ ಲೆಟ್ ಅಸ್ ಅಸ್ಯೂಮ್ 10 crore, ಸರಿನಾ? 2011 ಸೆನ್ಸಸ್ ಪ್ರಕಾರ ಉತ್ತರ ಪ್ರದೇಶ್ ಪಾಪ್ಯುಲೇಷನ್ ಇಸ್ 18 crore. 2011 ಸೆನ್ಸಸ್ ತಗೊಂಡ್ರೆ ಏನಾಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಎರಡು ಎಕ್ಸಾಂಪಲ್ ಬರಿತೀನಿ ನೋಡಿ. ಸೊ ದ ಪಾಪ್ಯುಲೇಷನ್ ಆಫ್ ಉತ್ತರ ಪ್ರದೇಶ್ ಇನ್ 1971 ಇಸ್ 10 crore. ಆಗ್ಬೋದಾ? ಕರೆಕ್ಟ್ ಏನ್ರಿ ನಂಬರ್ಸು? 10 crore ಡಿವೈಡೆಡ್ ಬೈ 400 ಇಂಟು 1/1000 ಏನ್ರಿ? ಸರಿನಾ? ಸೊ ಎಷ್ಟಾಯ್ತು ಈಗ? ಎಷ್ಟು ಬರುತ್ತೆ? ವ್ಯಾಲ್ಯೂ 250 ವಿಲ್ ಬಿಕಮ್ ದ ವ್ಯಾಲ್ಯೂ. ಸರಿನಾ ಗುರುವೆ? 2011 ಸೆನ್ಸಸ್ ಲೆಕ್ಕ ಹಾಕ್ಲಾ? ತೋರಿಸ್ಲಾ? ಡಿವೈಡೆಡ್ ಬೈ 400 ಇಂಟು 1/, ಸರಿನಾ? ವಾಟ್ ವುಡ್ ಬಿ ದ ವ್ಯಾಲ್ಯೂ? 450. ಉತ್ತರ ಪ್ರದೇಶದ MLAದು ವ್ಯಾಲ್ಯೂ ಇನ್ಕ್ರೀಸ್ ಆಯ್ತಾ ಆಗ್ಲಿಲ್ವಾ? ಆಯ್ತಾ? ಅಂದ್ರೆ ಲಾರ್ಜರ್ ಸ್ಟೇಟ್ಸ್ will start dominating in presidential elections. ನಿಜಾನ ಸುಳ್ಳ? ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಯಾವ ರಾಜ್ಯಗಳು ಜಾಸ್ತಿ ಜನಸಂಖ್ಯೆ ಇದೆಯೋ ಅವರು ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಏನಕ್ಕೆ? ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ವ್ಯಾಲ್ಯೂ ಜಾಸ್ತಿ ಆಯಿತು. ವ್ಯಾಲ್ಯೂ ಜಾಸ್ತಿ ಆಗಿರೋದ್ರಿಂದ ಸೌತ್ ಇಂಡಿಯನ್ ಸ್ಟೇಟ್ಸ್ ನೆಗ್ಲೆಕ್ಟ್ ಆಗುತ್ತಾ ಆಗೋದಿಲ್ವಾ? ವಾಟ್ ಯು ಸೇ? ಸೌತ್ ಇಂಡಿಯನ್ ಸ್ಟೇಟ್ಸ್ ವಿಲ್ ಬಿ ನೆಗ್ಲೆಕ್ಟೆಡ್. ಈಸ್ಟರ್ನ್ ಸ್ಟೇಟ್ಸ್ ಆಲ್ರೆಡಿ ನೆಗ್ಲೆಕ್ಟೆಡ್. ಸೊ ಸೌತ್ ಇಂಡಿಯನ್ ಸ್ಟೇಟ್ಸು ದೇಶಕ್ಕೋಸ್ಕರ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಯೋಚನೆ ಮಾಡಿದ್ದು ಅವ್ರಿಗೆ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್ ಅಲ್ಲಿ ವೇಟೇಜ್ ಇಲ್ದಿರಂಗೆ ಆಗೋಗುತ್ತೆ. ರೈಟ್ ಆರ್ ರಾಂಗ್? ವಿಲ್ ಯು ಅಗ್ರಿ ಆರ್ ನಾಟ್? ಕರ್ನಾಟಕದ ಅದೇ ನೀವು ತಗೊಳ್ಳಿ. 1971 ಅಲ್ಲಿ 3 ಕೋಟಿ ಇದ್ದಿದ್ದು ನಾವು ಇಟ್ ಮೇ ಬಿ 5 crore or 6 crore 2011 ಸೆನ್ಸಸ್ ಪ್ರಕಾರ. ಯು ಅಂಡರ್ಸ್ಟುಡ್ ಆರ್ ನಾಟ್ ಸರ್? ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್ ಹಿಯರ್. ಸೊ these larger states will gain more prominence. ಹೌದು ಅಂತೀರಾ ಇಲ್ಲ ಅಂತೀರಾ? ಪ್ರಾಮಿನೆನ್ಸ್ ಜಾಸ್ತಿ ಆಗುತ್ತಾ ಆಗೋದಿಲ್ವಾ? ಸೊ ಫಾರ್ ದಟ್ ರೀಸನ್ even today 1971 census is taken into consideration for presidential elections. ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ 1971 ಜನಗಣತಿಯನ್ನೇ ಇಂದಿಗೂ ಕೂಡ ಪರಿಗಣಿಸಲಾಗುತ್ತಿದೆ. ಏನಕ್ಕೋಸ್ಕರ? ಉತ್ತರ ಭಾರತದ ರಾಜ್ಯಗಳಿಗೆ ಪ್ರಾಮುಖ್ಯತೆ ಹೆಚ್ಚಳವಾಗುತ್ತದೆ ಎನ್ನುವ ಕಾರಣಕ್ಕಾಗಿ ಇಂದಿಗೂ ಕೂಡ 1971 ಜನಗಣತಿಯನ್ನೇ ಪರಿಗಣಿಸಲಾಗುತ್ತದೆ. 1971 census is taken into consideration only for presidential elections, not for others. ಬೇರೆಯವ್ರಿಗಿಲ್ಲ, ಬೇರೆದಕ್ಕೆಲ್ಲ ಬೇರೆ ಬೇರೆ ಸೆನ್ಸಸ್ ಕನ್ಸಿಡರ್ ಮಾಡ್ತಾರೆ. ಬಟ್ ಫಾರ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್ ಇಟ್ ಈಸ್ 1971 ಸೆನ್ಸಸ್. ನೀವೇನಾದ್ರು 2001 ಸೆನ್ಸಸ್ ತಗೊಂಬಿಡಿ ಸಾಕು. 11 ಬೇಡವೇ ಬೇಡ, ಹಾಳಾಗೋಗ್ಲಿ. ಯು ಟೇಕ್ 2001. ನಾರ್ತ್ ಇಂಡಿಯನ್ ಸ್ಟೇಟ್ಸ್ ವ್ಯಾಲ್ಯೂ ಆಫ್ ದ ವೋಟ್ಸ್ ಪಟಾರ್ ಅಂತ ಮೇಲೊಟ್ಟೋಗ್ಬಿಡುತ್ತೆ.
ಬಿಕಾಸ್ ಹೈಲಿ ಪಾಪ್ಯುಲೇಟೆಡ್ ರೀಜನ್ಸ್. ಬಿಹಾರ್, ಜಾರ್ಖಂಡ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ರಾಜಸ್ಥಾನ್, ಈಗಾಗಲೇ ನಾರ್ತ್ ಇಂಡಿಯನ್ ಸ್ಟೇಟ್ಸೇ ಕಂಟ್ರೋಲ್ ಮಾಡ್ತಿರೋದು. ಒಪ್ತಿರೋ ಒಪ್ಪಲ್ವ ಈ ಮಾತನ್ನ? ಏನಕ್ಕೆ ನರೇಂದ್ರ ಮೋದಿ ಅವರು ಏನಕ್ಕೋಸ್ಕರ ಹೋದ್ರು ಉತ್ತರ ಪ್ರದೇಶ್ಗೆ? ವೈ ಇವೆಂಟ್ 80 ಸೀಟ್ಸ್ ಲೋಕಸಭೆಯಲ್ಲಿ 80 ಸ್ಥಾನ ಇದೆ, ಅದಕ್ಕೋಸ್ಕರ ಹೋದ್ರು ಗುಜರಾತಿಂದ ಎಲ್ಲಿಗೆ? ಉತ್ತರ ಪ್ರದೇಶ್. ವೈ ಡಿಡ್ ರಾಹುಲ್ ಗಾಂಧಿ ಗೋ ಬ್ಯಾಕ್ ಟು ರಾಯ್ಬರೇಲಿ ಅಗೇನ್? UP. Understood or not? Nobody will come to Karnataka. Nobody will come to Tamil Nadu. South Indian states. ಅಂತ ಪ್ರಾಮಿನೆನ್ಸೇ ಇಲ್ಲ ಅವ್ರಿಗೆ. ಅವ್ರಿಗೆ ಬೇಕಾಗಿರೋದೇ UP. ಅರ್ಥ ಆಯ್ತಾ ಸರ್? ರಾಮ ಮಂದಿರ ಇಶ್ಯೂ ಸ್ಟಾರ್ಟ್ ಆಗಿದೆ ಇಲ್ಲಿ ನಿಜವಾಗ್ಲೂ. ಅದಕ್ಕೆ UP ಗುರುವೆ. ಲೆಟ್ ಮಿ ಕೀಪ್ ಇಟ್ ವೆರಿ ಸಿಂಪಲ್. ದೇವರ ಮೇಲೆ ನಂಬಿಕೆನೂ ಇರ್ಬೋದು, ಭಕ್ತಿನೂ ಇರ್ಬೋದು, ಜೊತೆಗೆ ರಾಜಕಾರಣನೂ ಇದ್ದೇ ಇದೆ. ಲೆಟ್ ಅಸ್ ಅಕ್ಸೆಪ್ಟ್. ಇಲ್ಲಪ್ಪ ಬರೀ ಭಕ್ತಿಗೆ ಮಾಡಿದ್ರು, ಇವೆಲ್ಲ ನಂಬುವಷ್ಟು ನೀವು ಅಮಾಯಕರಲ್ಲ, ನಾನು ಅಲ್ಲ, ನಾನಂತೂ ಅಲ್ವೇ ಅಲ್ಲ. ಭಕ್ತಿಯಿಂದ ಮಾಡಿದ್ದು, ರಾಜಕಾರಣನೂ ಇತ್ತು, ಭಕ್ತಿನೂ ಇತ್ತೇನೋ, ಐ ಡೋಂಟ್ ನೋ. ದಟ್ ಈಸ್ ವಾಟ್ ಐ ಕ್ಯಾನ್ ಸೇ. UP ಸರ್, ಹೈಲಿ ಪಾಪ್ಯುಲೇಟೆಡ್ ಸ್ಟೇಟ್. ನಿಮ್ಗೆ ಅಲ್ಲಿ 80 ಸೀಟಲ್ಲಿ 70 ಸೀಟ್ ಹೊಡೆದ್ರೆ ಮುಗೀತು. 3 ಸ್ಟೇಟ್ ಗೆದ್ದಂಗೆ ಲೆಕ್ಕ. ಕರ್ನಾಟಕದಲ್ಲಿ 10 ರ್ಯಾಲಿ ಮಾಡೋದು ಒಂದೇ, UPನಲ್ಲಿ 3 ರ್ಯಾಲಿ ಮಾಡ್ಕೊಳ್ಳೋದು ಒಂದೇ. ಏನಕ್ಕೆ ಹೇಳಿ? ನಂಬರ್ ಆಫ್ ಸೀಟ್ಸ್. ಏನಕ್ಕೆ? ಪಾಪ್ಯುಲೇಷನ್ ಇಸ್ ಮೋರ್. ಇಲ್ಲೂ ಅಷ್ಟೇ, ಟೋಟಲ್ ಪಾಪ್ಯುಲೇಷನ್ ಆಫ್ ದ ಸ್ಟೇಟ್ ಇಂಟು 1/1000. ದಿಸ್ ಈಸ್ ದ ಫಾರ್ಮುಲಾ. ಈ ರೀತಿ ಫಾರ್ಮುಲಾನ ಲೆಕ್ಕ ಹಾಕೊಂಡು ಎಲ್ಲ ಒಂದು ಏನು ಮಾಡ್ತೀರಾ ನೀವು? ವ್ಯಾಲ್ಯೂ ಆಫ್ MLA ವೋಟ್ಸ್ನ ಕ್ಯಾಲ್ಕುಲೇಟ್ ಮಾಡಿ. ಸುಮ್ಮನೆ ನಮ್ಮದೇ ಕ್ಯಾಲ್ಕುಲೇಷನ್ ಮಾಡೋಣ. ಈಗ UP ತಗೊಳ್ಳಿ. ಹಾಗಾದರೆ 12 crore divided by 400 into 1/1000. ಯಾವುದಿದು? ಲೆಟ್ ಅಸ್ ಅಸ್ಯೂಮ್ ದಿಸ್ ಆಸ್ ಉತ್ತರ ಪ್ರದೇಶ್. ಓಕೆನಾ? ದಿಸ್ ಈಸ್ ಅವರ್ ಎಕ್ಸಾಂಪಲ್, ಒರಿಜಿನಲ್ ನಂಬರ್ಸ್ ಅಲ್ಲ. ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ಇಷ್ಟೆಲ್ಲ ಹೇಳ್ತಿರೋದು. ದಿಸ್ ಈಸ್ ಕರ್ನಾಟಕ. 1971 ನನ್ನ ಪ್ರಕಾರ, ಸೆನ್ಸಸ್ ಪ್ರಕಾರ, ಐ ಥಿಂಕ್ ದೇ ಹ್ಯಾಡ್ ಓನ್ಲಿ 3 crore ಪಾಪ್ಯುಲೇಷನ್. ನಿಜನಾ? 3 ಕೋಟಿ ಜನಸಂಖ್ಯೆ. 200 into 1/1000. ಯಾವುದಿದು? ಕರ್ನಾಟಕ. ಯು ಟೇಕ್ ತ್ರಿಪುರಾ ಆರ್ ಯು ಟೇಕ್ ಗೋವಾ ತಗೊಳ್ಳಿ. ಟೋಟಲ್ ಪಾಪ್ಯುಲೇಷನ್ ನಿಮಗೆ ಅಮ್ಮಮ್ಮ ಅಂತ ಏನು ನೆಗೆದು ಬಿದ್ದು ಆ ಕಡೆ ಈ ಕಡೆ ಹೊರದ್ರೂ 60 ಲಕ್ಷ. ಸರಿನಾ? ಡಿವೈಡೆಡ್ ಬೈ ವಾಟ್? 40 into 1/1000 ಅಂತ ಇಟ್ಕೊಳ್ಳಿ. ಸೊ 3 ಸ್ಟೇಟ್ಸ್ ಕೊಟ್ಟಿದ್ದೀನಿ ನೋಡಿ ಎಕ್ಸಾಂಪಲ್ ಈಗ. ಸೊ ನಾವು ಉತ್ತರ ಪ್ರದೇಶ ಏನು ಬರುತ್ತೆ ವ್ಯಾಲ್ಯೂ ನೋಡುವ. ಸರಿನಾ? ವಾಟ್ ಈಸ್ ದ ವ್ಯಾಲ್ಯೂ ಇಯರ್? ಸೊ 300. ಅದರ ಅರ್ಥ, ಇಫ್ ಉತ್ತರ ಪ್ರದೇಶ್ MLA casts 1 vote, ವಾಟ್ ಈಸ್ ದ ವ್ಯಾಲ್ಯೂ? 300. ಇವನು ಒಂದು ಮತವನ್ನು ಹಾಕಿದರೆ ಅದರ ಒಂದು ಮೌಲ್ಯ ಎಷ್ಟು? 300 ಪಾಯಿಂಟ್ಸು. ಕರ್ನಾಟಕ ಎಷ್ಟಾಗುತ್ತೆ? 150. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಕರ್ನಾಟಕಸ್ MLA ಅಕಾರ್ಡಿಂಗ್ ಟು ಅವರ್ ಎಕ್ಸಾಂಪಲ್. ಒರಿಜಿನಲ್ ನಂಬರ್ಸ್ನ ಬುಕ್ಕಲ್ಲಿ ಗೂಗಲಲ್ಲಿ ಹುಡ್ಕೊಳ್ಳಿ. ನನಗೆ ಬೇಕಾಗಿರೋದು ಕ್ಯಾಲ್ಕುಲೇಷನ್. ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ ಬೇಕಾಗಿರೋದು ನನಗಷ್ಟೇ. ನಂಬರ್ಸ್ ಇಟ್ಕೊಂಡು ನಾನೇನು ಮಾಡಲಿ? ನಾನೇನು ಆರ್ಯವರ್ಧನ್ ಗುರೂಜಿನ? ನಂಬರ್ ಅಂದರೆ ನಾನಂದರೆ ನಂಬರ್ ಅನ್ನಕ್ಕೆ. ಅದನ್ನು ಮೊಬೈಲಲ್ಲಿ ನೋಡ್ಕೊಳ್ಳಿ ನೀವು ನಂಬರು. ಓಕೆನಾ? ಎಸ್, ಎಷ್ಟಾಯ್ತು? 150 ಬಂದ್ಬಿಟ್ರೆ ನೀವು ಹೇಳ್ದಂಗೆ ಕೇಳ್ತೀನಿ. 150 ಬಂದ್ಬಿಡುತ್ತಾ? ಜಾಸ್ತಿ ಬರ್ಬಿಟ್ಟಿದ್ದೀನಾ ಏನಾದ್ರು ನಂಬರ್ಸು? ಬಿಕಾಸ್ ಕಮ್ಮಿ ಮಾಡ್ಬಿಡ್ತೀನಿ. ಇರ್ರಿ ಕಮ್ಮಿ ಮಾಡ್ಬಿಡ್ತೀನಿ. ಸಾಕಾ? ಸೊ ಎಷ್ಟು ಬಂತು ಈಗ? 100. ನೋಡಿ, ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಎನ್ MLA ಫ್ರಮ್ ಗೋವಾ ಫಾರ್ ಹಿಮ್. ಇದು ಕರ್ನಾಟಕದ MLA ವ್ಯಾಲ್ಯೂ ಅಂದ್ಕೊಳ್ಳೋಣ. ಇದು ಉತ್ತರ ಪ್ರದೇಶದ MLAದು
ವ್ಯಾಲ್ಯೂ ಅಂತ ಅನ್ಕೊಳ್ಳೋಣ. ಓಕೆನಾ? ಅದು ವೇರಿಯೇಷನ್ ಇರಲಿ ಅಂತ ಹಂಗೆ ಮಾಡಿದೆ ಅಷ್ಟೇ. ಚೇಂಜಸ್ ಇರಲಿ, ಲೆಟ್ ಅಸ್ ಹ್ಯಾವ್ ಚೇಂಜಸ್ ಅಂತ. ಸೊ ದಿಸ್ ಈಸ್ UP, ದಿಸ್ ಈಸ್ ಕರ್ನಾಟಕ, ದಿಸ್ ಈಸ್ ಗೋವಾ. ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರಿ. ಮಾಡಿದ್ಮೇಲೆ ವಾಟ್ ಈಸ್ ದ ನೆಕ್ಸ್ಟ್ ಪ್ರೊಸೀಜರ್? ಪೂರ್ತಿ ಪ್ರೋಸೆಸ್ನ ಪ್ರಾಕ್ಟಿಕಲ್ ಆಗಿ ನಿಮ್ಮ ಮುಂದೆ ಬರೆದು ತೋರಿಸ್ತಾ ಇದ್ದೀನಿ, ಆಮೇಲೆ ಬರ್ಸ್ತೀನಿ ನೀಟಾಗಿ, ಡೋಂಟ್ ವರಿ. ಸೊ ನೌ ವಾಟ್ ಯು ಡೂ ಇಸ್, ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದ ವ್ಯಾಲ್ಯೂ ಆಫ್ MLA votes, MLA ಮತಗಳನ್ನು ಲೆಕ್ಕ ಹಾಕಿದ ನಂತರ ವ್ಯಾಲ್ಯೂ ಆಫ್ MP votes should be calculated. ಸಂಸತ್ ಸದಸ್ಯರ ಮತಗಳ ಮೌಲ್ಯವನ್ನು ಲೆಕ್ಕ ಹಾಕಬೇಕಾಗುತ್ತದೆ. ವ್ಯಾಲ್ಯೂ ಆಫ್ MP votes should be calculated. ಸಂಸತ್ ಸದಸ್ಯರ ಮತಗಳ ಮೌಲ್ಯ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅದನ್ನ? ಗುಡ್. ಈ ಕಡೆ ನೋಡಿ. ಈಗ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ, ಫಾರ್ಮುಲಾ ಟೋಟಲ್ ವ್ಯಾಲ್ಯೂ ಆಫ್ MLA votes divided by total number of MPs. ಈಗ ಟೋಟಲ್ ಮಾಡುವ ಸುಮ್ಮನೆ ನೋಡಿ. ಈಗ how many members are there in UP? 400. What is the value of one MLA? What is the total now? 1,20,000. This is the total value. ನಿಜಾನಾ? ನೋಡಿ, 400 ಜನ MLAಗಳಿದ್ದಾರೆ. ಒಬ್ಬ MLAದು ವ್ಯಾಲ್ಯೂ ಬಂದು 300. 400 into 300 ಎಷ್ಟಾಯಿತು ಟೋಟಲ್ ವ್ಯಾಲ್ಯೂ? 1,20,000. This is the total value of ಉತ್ತರ ಪ್ರದೇಶ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೆಂಬರ್ಸ್ ವ್ಯಾಲ್ಯೂ. ಇದು ಟೋಟಲ್ ವ್ಯಾಲ್ಯೂ. ನಾವು ಯು ಕಮ್ ಟು ಕರ್ನಾಟಕ. ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ MLAಗಳು? 200. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಒನ್ MLA? 150. ಸೊ 200 into 150 ಎಷ್ಟಾಗುತ್ತೆ ನಿಮ್ಗೀಗ? ಬೇಗ 30,000. Now you come to Goa. How many MLAs are there? 40. What is the value of one MLA? 100. ಎಷ್ಟಾಗುತ್ತೆ? 40 into 100 ಎಷ್ಟಾಗುತ್ತೆ? 4,000. ಇದೇನಿದು? ಟೋಟಲ್ ವ್ಯಾಲ್ಯೂ ಆಫ್ ಗೋವಾ MLA votes. ನಿಜನಾ? ಇದೇನಿದು? ಕರ್ನಾಟಕದ MLA ಒಟ್ಟು ವ್ಯಾಲ್ಯೂ. ಇದೇನಿದು? ಉತ್ತರ ಪ್ರದೇಶದ MLAದು ಒಟ್ಟು ವ್ಯಾಲ್ಯೂ. ಈಗ ಇವರೆಲ್ಲರದೂ ಆ್ಯಡ್ ಮಾಡ್ಬೇಕು ನಾನೀಗ. ಈಗ ಇಲ್ಲಿ ಮಾಡೋಣ. UP ಎಷ್ಟು ಬಂತು? 1,20,000. ಮಧ್ಯಪ್ರದೇಶ ಒಂದು 80,000 ಬರುತ್ತಾ? ಸುಮ್ಮನೆ ಕಣ್ರಿ. ಮಧ್ಯಪ್ರದೇಶದು, ಬಿಹಾರದೊಂದು 60,000 ಬರ್ಬೋದಾ? ದೊಡ್ಡ ದೊಡ್ಡ ರಾಜ್ಯಗಳು ಹೇಳ್ತಿದ್ದೀನಪ್ಪ. ಆಂಧ್ರ ಪ್ರದೇಶ ಒಂದು 60,000 ಬರುತ್ತೇನ್ರಿ? ತಮಿಳ್ನಾಡು ಒಂದು 50,000 ಬರುತ್ತಾ? ರಾಜಸ್ಥಾನ ಒಂದು 60,000 ಬರುತ್ತೇನ್ರಿ? ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಎಲ್ಲ ರಾಜ್ಯಗಳನ್ನೂ ಸೇರಿ ಒಂದು ವ್ಯಾಲ್ಯೂ ಮಾಡ್ಲಾ? 8 ಲಕ್ಷ ಇಡ್ಲಾ? ಓಕೆನಾ? ಎಲ್ಲ ಸ್ಟೇಟ್ಸು ಸೇರಿ ನೋಡಿ. ಇವ್ರು ಎರಡು ಸೇರಿ ಎರಡಾಗೋಯ್ತು. ಎಲ್ಲ ಸ್ಟೇಟ್ಸು ಸೇರಿ ಸುಮ್ಮನೆ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದೀನಿ. ಅವ್ರಿಗೆ ಇದಾಗ್ತಿದ್ಯಾ? ಆಫೀಸಲ್ಲಿ ಕೇಳ್ತಿದ್ಯಾ? ಅಲ್ಲೇ ಕೂತ್ಕೊಂಡು ಏಕಲವ್ಯನ ಥರ ಕಲ್ತ್ಕೊಂಬೋದು ಪಾಠನ. ನಾನೇನು ದ್ರೋಣಾಚಾರ್ಯ ಅಲ್ಲ, ಮಾತ್ಕಂದೆ ಸುಮ್ಮನೆ. ಸೊ 8 ಲಕ್ಷ ಅನ್ಕೊಳ್ಳೋಣ ಸುಮ್ಮನೆ. ಟೋಟಲ್ ನಂಬರ್ ಆಫ್ ಎಲೆಕ್ಟೆಡ್ MPs 800 ಅಂತ ಬರೀಲ್ಲ? 800 ಬರಲ್ಲ ರೀ, 774 ಏನೋ ಬರುತ್ತೆ. ಬಟ್ ಸುಮ್ಮನೆ ಲೆಕ್ಕಾಚಾರಕ್ಕೆ ನಾನೇನು ಮೆಂಟಲ್ ಎಬಿಲಿಟಿ ಪಾಠ ಮಾಡ್ತಿದ್ದೀನಾ? ಸರಿನಾ? ಎಷ್ಟಾಯಿತು ವ್ಯಾಲ್ಯೂ? ಸೊ ವಾಟ್ ಈಸ್ ದಿಸ್? ವ್ಯಾಲ್ಯೂ ಆಫ್ MP
1000ನೇ ಬರೋದು ರೀ. 1000 ಬರಲಿ ಅಂತಾನೆ 8 ಲಕ್ಷ ಬರ್ಕೊಂಡಿದ್ದು. ರಾಜ್ಯಸಭಾ MP ಯಾರನ್ನೂ ರೆಪ್ರೆಸೆಂಟೇ ಮಾಡಲ್ಲ ನನ್ನ ಕೇಳಿದ್ರೆ. ಹಂಗೆ ನೋಡಿದ್ರೆ ರಾಜ್ಯಸಭಾ MP ಒಂದು 40 ಜನ MLAಗಳನ್ನ ರೆಪ್ರೆಸೆಂಟ್ ಮಾಡ್ತಾನೆ ಕರ್ನಾಟಕದಲ್ಲಿ. ಎಷ್ಟು ಜನ? 40 ಜನ MLAಗಳು. ಅಷ್ಟರದ್ದು ಲೆಕ್ಕ ಹಾಕ್ಬೇಕಾಗತ್ತೆ ಅವಾಗ ನಾನು. ಲೋಕಸಭಾ ರಾಜ್ಯಸಭಾ ಬಗ್ಗೆ ಮೊದಲನೇ ಕ್ಲಾಸಲ್ಲಿ ಒಂದು ಕಂಪೋಸಿಷನ್ ಅಂತ ಒಂದು ಟಾಪಿಕ್ನ ಪಾಠ ಮಾಡಿದ್ದೆ ಅಣ್ಣ. ಅಲ್ಲಿ ರಾಜ್ಯಸಭಾ ಮೆಂಬರ್ಸು ಹೇಗೆ ಎಲೆಕ್ಟ್ ಆಗ್ತಾರೆ ಅಂತ ಬರೆದಿದ್ದೆ. ಅದನ್ನೊಂಚೂರು ರೀಕಾಲ್ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ಈ ಪ್ರಶ್ನೆಯನ್ನು ಕೇಳುವ ಮುನ್ನ, ಲೋಕಸಭಾ ಮೆಂಬರ್ಸ್ಗಾದರೆ ಒಂದು ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಇರುತ್ತೆ. ಈಗ ಮೊನ್ನೆ ಎಲೆಕ್ಷನ್ ಆಗಿದೆ, 28 ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸೀಸ್ ಆರ್ ದೇರ್, ಹೌದಾ? ಅವ್ರಿಗಾದರೆ ಒಂದು ವೋಟರ್ಸ್ ರೆಪ್ರೆಸೆಂಟೇಷನ್ ಅಂತ ಇರುತ್ತೆ. ಯಾರಿಗೆ? ಮೊನ್ನೆ 28 ಜನ ನಿಂತ್ರಲ್ಲ ಕರ್ನಾಟಕದಲ್ಲಿ, ಅವರು ಯಾರು ನಿಂತಿದ್ರು? ಇಲ್ಲಿ ಪ್ರಹ್ಲಾದ್ ಜೋಶಿ ನಿಂತಿದ್ರು, ಸರಿನಾ? ಇಲ್ಲಿ ಪ್ರಹ್ಲಾದ್ ಜೋಶಿ. ಕನಕಪುರದಲ್ಲಿ ಯಾರು? ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್. ಹಾಸನದಲ್ಲಿ ದ ಗ್ರೇಟ್ ಪ್ರಜ್ವಲ್ ರೇವಣ್ಣ, ಹೂ ಈಸ್ ಅಬ್ಸ್ಕಾಂಡಿಂಗ್, ಮೂವಿಂಗ್ ಅವೇ ಫ್ರಮ್ ಒನ್ ಕಂಟ್ರಿ ಟು ಅನದರ್ ಲೈಕ್ ಎ ಫುಜಿಟಿವ್, ಸರಿನಾ? ಪ್ರಜ್ವಲ್ ರೇವಣ್ಣ. ಆ್ಯಂಡ್ ಮಂಡ್ಯ ಕುಮಾರಣ್ಣ. ಈ ಥರ ಅದು ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸೀಸ್. ಅರ್ಥ ಆಯ್ತಾ? ರಾಜ್ಯಸಭಾ ಮೆಂಬರ್ಸ್ಗೆ ಕಾನ್ಸ್ಟಿಟ್ಯೂಯೆನ್ಸಿ ಏನಾದ್ರು ಇದೆಯಾ? ಪೇಜ್ ತಿರುಗಿಸಿ ನೋಡಿದ್ರೆ ಗೊತ್ತಾಗುತ್ತೆ. ಬ್ಲೂ ಪ್ರಿಂಟ್ ಕೊಟ್ಬಿಟ್ಟು ಡಿಫ್ರೆನ್ಸ್ ಬಿಟ್ವೀನ್ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ ಅಂತ ಪಾಠ ಮಾಡಿದ್ದೀನಿ. ಬಂದಿಲ್ಲ ಅಂದ್ರೆ ನಂದಲ್ಲ ತಪ್ಪು, ಬಂದಿಲ್ದಿದ್ರೆ ನಂದ ಮಿಸ್ಟೇಕು. ಯೂಟ್ಯೂಬಲ್ಲಿ ಇದೆ ನೋಡ್ಕೊಳ್ಳಿ. ಈಗ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ನನಗೆ, ಬಿಡಿ ಅದನ್ನು. ಹೇಳ್ಕೊಟ್ಟಿದ್ದು ಮನೆಗೆ ಹೋಗಿ ಒಂದ್ಸಲ ಓದಿ, ಒಂದ್ಸಲ ಅಲ್ಲ 2 ಸಲ ಓದಿ. ಯಾವ ಕಾರಣಕ್ಕೂ ಅದನ್ನು ಡೈಲಿ ಮಿಸ್ ಮಾಡಬೇಡಿ. ಅದೇಂಗೆ ನಿಮಗೆ ಕಷ್ಟ ಆಗುತ್ತೆ ಸಬ್ಜೆಕ್ಟು, ನಾನು ನೋಡ್ತೀನಿ. ನಾಳೆ ನೋಡ್ಕೊಳ್ಳೋಣ ಅಂತಂದರೆ ನಾಳೆ ಮನೆ ಹಾಳೆ ಅಷ್ಟೇ. ಕೆಲಸ ಇತ್ತು, ಇದೇ ಕೆಲಸ, ಇದೇ ಫಸ್ಟು, ಮಿಕ್ಕಿದೆಲ್ಲ ಆಮೇಲೆ. ಕೆಲಸ ಇತ್ತು, ಫ್ರೆಂಡ್ ಬಂದ, ಯಾರನ್ನ ನೋಡಕ್ ಹೋಗಿದ್ದೆ. ನಾನು ಯಾವಾಗಲೂ ಹೇಳಲ್ವಾ, ಹಾಲು ಕುಡ್ದಿರೋ ಮಕ್ಕಳೇ ಬದುಕಲ್ಲ ಅಂತ? ಸುಮ್ಮನಂತೀನ? ಹಿಂಗೆಲ್ಲ ಮಾಡಿದ್ರೆ ಇದು ಆಲ್ಕೋಹಾಲ್ ಕುಡ್ದಿರೋ ಮಕ್ಕಳಿದ್ದಂಗೆ. 2 ವರ್ಷಕ್ಕೆ ಆಲ್ಕೋಹಾಲ್ ಕುಡ್ದಂಗೆ ಮಗುವುದು ಅಷ್ಟೇ. ಓಕೆನಾ? ನೋಡಿ, ಒಂದ್ಸಲ ಚೆಕ್ ಮಾಡಿ. ಡೌಟ್ ಇದ್ರೆ ಯೂಟ್ಯೂಬಲ್ಲಿ ಹಾಕಿದ್ದಾರೆ, ನೋಡ್ಕೊಳ್ಳಿ ಇನ್ನೊಂದ್ಸಲ ಕ್ಲಾಸ್ನ. ಹೇಳಿದ್ದೀನಿ ಫಂಡಮೆಂಟಲ್ ರೈಟ್ಸ್ ಆದಮೇಲೆ ಯೂಟ್ಯೂಬಲ್ಲಿ ಹಾಕಂಗಿಲ್ಲ ಅಂತ, ಲಾಸ್ಟ್ ಅಷ್ಟೇ. ಅದ್ರ ಮೇಲೆ ಯೂಟ್ಯೂಬಲ್ಲಿ ಹೋಗಂಗಿಲ್ಲ ಕ್ಲಾಸ್ ಅಂತಲೂ ಹೇಳಿದ್ದೀನಿ, ಆಯಿತಾ? ದ್ಯಾಟ್ ಈಸ್ ವಾಟ್. ಸೊ ಅಲ್ಲಿವರೆಗೂ ಬರುತ್ತೆ. ಅಲ್ಲಿಂದ ಆಚೆ ನಿಮ್ಮ ಆ್ಯಪಲ್ಲಿ ನೋಡ್ಕೊಳ್ಳಿ, ರಾಷ್ಟ್ರ ಮ್ಯಾಪಲ್ಲಿ ನೋಡ್ಕೋಬೋದು ಅಷ್ಟೇ. ಅಲ್ಲಿಂದ ಆಚೆ ಕ್ಲಾಸ್ ಮಿಸ್ ಆಗಿದ್ರೆ, ನಾಟ್ ಇನ್ ಯೂಟ್ಯೂಬ್ ಕೇಲ್ ಕಥಮ್. ಫಂಡಮೆಂಟಲ್ ರೈಟ್ಸ್ ಲಾಸ್ಟ್, ಅದಾದ್ಮೇಲೆ ಹಾಕ್ಬೇಡ ಅಂತ ಹೇಳಿದ್ದೀನಿ. ಹಾಕಿದ್ರೆ ರೆಕಾರ್ಡ್ ಮಾಡೋಕ್ಕೆ ಬಿಡಲ್ಲ. ನೆಕ್ಸ್ಟ್ ಕ್ಲಾಸ್ ಬಂದಾಗ ರೆಕಾರ್ಡ್ ಮಾಡೋಕ್ಕೆ ಬಿಡಲ್ಲ, ಸರಿನಾ? ಹಂಗೆಲ್ಲ ಫ್ರೀಯಾಗಿ ಹೋಗಬಾರ್ದು, ನಮಗೆ ಡಿಮ್ಯಾಂಡ್ ಡೌನ್ ಆಯ್ತದೆ ಮಾರ್ಕೆಟಲ್ಲಿ. ಅದನ್ನ ನೋಡಿ ಇನ್ನೊಬ್ಬ ಯಾವನ ಕಲ್ತ್ಕೊಂಡೋಗಿ ಬಿಲ್ಡಪ್ ಕೊಡ್ತಾನೆ. ಇಂಥವು ಭಾಳ ನೋಡ್ಬಿಟ್ಟಿದ್ದೀನಿ. ಈ ಕಡೆ ನೋಡಿ ಎಲ್ಲರೂ, ಆಯಿತಾ? ಲೆಟ್ ಅಸ್ ಕಮ್ ಟು ದ ಪಾಯಿಂಟ್ ಹಿಯರ್. ಸೊ ಇಲ್ಲಿ MP ವೋಟ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ? 1,00,000 ಬಂತು. ಸೊ ಏನು ಮಾಡ್ಕೊಂಡ್ವಿ ನಾವೀಗ ಇಷ್ಟೊತ್ತರೆಗೂ ಕ್ಯಾಲ್ಕುಲೇಷನ್ನು? ಫಸ್ಟ್ ವಿ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ. ಯಾರ್ದು? MLA ವೋಟ್, MP ವೋಟ್. ಏನಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕು? ವೈ ವಿ ಶುಡ್ ಕ್ಯಾಲ್ಕುಲೇಟ್? ವಾಟ್ ಇಟ್ ಐ ಸೇ? The president is elected indirectly by the people and states does not have equal representation. ರಾಜ್ಯಗಳಲ್ಲಿ ಸಮಾನ ಪ್ರಾತಿನಿಧ್ಯ ಇಲ್ಲ. ಒಂದು ರಾಜ್ಯದಲ್ಲಿ MLA ಕಮ್ಮಿ ಜನರ ಪ್ರತಿನಿಧಿ ಆದರೆ ಮತ್ತೊಂದು ರಾಜ್ಯದಲ್ಲಿ ಹೆಚ್ಚು ಜನರ ಪ್ರತಿನಿಧಿ ಆಗಿದ್ದಾನೆ. ಆಗ ಇಟ್ ವಿಲ್ ಬಿ ಡಿಸ್ಕ್ರಿಮಿನೇಷನ್.
ಫಾರ್ ದಟ್ ರೀಸನ್ ಏನು ಮಾಡಿದ್ದಾರೆ, ವ್ಯಾಲ್ಯೂ ಆಫ್ MLA votes will be calculated. ಅದಾದ್ಮೇಲೆ ಏನು ಮಾಡ್ತಿದ್ದೀರಾ, ವ್ಯಾಲ್ಯೂ ಆಫ್ MP votes is calculated here. ಸೊ ಕ್ಯಾಲ್ಕುಲೇಟ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನೆಕ್ಸ್ಟ್ ಕೆಲಸ ಏನು, ವಾಟ್ ಈಸ್ ದ ನೆಕ್ಸ್ಟ್ ವರ್ಕ್? ಯೂನಿಯನ್ ಟೆರಿಟರಿದು ಇದೇ ಪ್ರೋಸೆಸ್ಸು. ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ. ಅರವಿಂದ್ ಕೇಜ್ರಿವಾಲ್ ಏನು, ಈಸ್ MLA ಫ್ರಮ್ ಯೂನಿಯನ್ ಟೆರಿಟರಿ, ಹೌದಾ ಇಲ್ವಾ? ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಸದಸ್ಯ, ಹೌದಾ ಇಲ್ವಾ? ಸೊ ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು, ಮನೀಶ್ ಸಿಸೋಡಿಯಾ ಆಗಿರ್ಬೋದು, ಇವರೆಲ್ಲರದು ಕೂಡ ಇದೇ ಥರ ವ್ಯಾಲ್ಯೂನ ಕಂಡುಹಿಡಿತೀವಿ. ವ್ಯಾಲ್ಯೂ ವಿಲ್ ಬಿ ಕ್ಯಾಲ್ಕುಲೇಟೆಡ್. ಡೆಲ್ಲಿದು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀರಾ, ಜಮ್ಮು ಕಾಶ್ಮೀರದ್ದು ಕ್ಯಾಲ್ಕುಲೇಟ್ ಮಾಡ್ತೀರಾ, ಪುದುಚೇರಿದು ಕ್ಯಾಲ್ಕುಲೇಟ್ ಮಾಡ್ತೀರಾ. ಕ್ಯಾಲ್ಕುಲೇಟ್ ಮಾಡಿ ವ್ಯಾಲ್ಯೂನ ಕೊಡ್ತೀರಾ MLAಗಳಿಗೆ. ದಿಸ್ ವಿಲ್ ಬಿ ಯುವರ್ ವ್ಯಾಲ್ಯೂ. ಸೊ ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು 50 ಪ್ರಪೋಸರ್ಸ್, 50 ಸೆಕೆಂಡರ್ಸ್. ಏನು ಪ್ರಪೋಸರ್ಸ್ ಅಂದರೆ, ಪ್ರೆಸಿಡೆಂಟ್ ಎಲೆಕ್ಷನ್ಸ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಗೊತ್ತು, ಹೌದಾ? ಆ ವೋಟರ್ಸ್ ಅಲ್ಲಿ 50 ಜನ ಇವ್ರ ಹೆಸರನ್ನ ಸೂಚಿಸಬೇಕು. 50 ವೋಟರ್ಸ್ should propose something like this. ದ್ರೌಪದಿ ಮುರ್ಮು ಹೆಸರನ್ನ 50 ಜನ ಮತದಾರರು ಸೂಚಿಸಬೇಕು. ದೇ ಶುಡ್ ಪ್ರಪೋಸ್. ಸೊ ದೋಸ್ ಹೂ ಪ್ರಪೋಸ್ ವಿ ಕಾಲ್ ದಮ್ ಆಸ್ ವಾಟ್? ಪ್ರಪೋಸರ್ಸ್. ಆಫ್ಟರ್ ದೇ ಪ್ರಪೋಸ್ 50 ವೋಟರ್ಸ್ ಶುಡ್ ಸಪೋರ್ಟ್. ಸೊ ದೇ ಆರ್ ಕಾಲ್ಡ್ ಆಸ್ ವಾಟ್? ಸೆಕೆಂಡರ್ಸ್. 50 proposers, 50 seconders should support the candidature of the member. ಯಾರು ಅವರು ಎಲೆಕ್ಷನ್ ನಿಂತ್ಕೋತಾ ಇದ್ದಾರಲ್ಲ ಆ ಸದಸ್ಯನ ಅಭ್ಯರ್ಥಿಗೆ ಬೆಂಬಲವನ್ನು ಸೂಚಿಸಬೇಕು. ಎಷ್ಟು ಜನ? 50 ಜನ ಅವ್ರ ಹೆಸರನ್ನ ಸೂಚಿಸಿದ್ರೆ ಇನ್ನು 50 ಜನ ಅವ್ರ ಹೆಸರನ್ನ ಏನು ಮಾಡಬೇಕಾಗುತ್ತೆ? ಅನುಮೋದಿಸಬೇಕಾಗುತ್ತದೆ. 50 ಇದು. ಅದಾದ್ಮೇಲೆ ಇನ್ನೇನಿದೆ ಕಂಡೀಷನ್ನು? 15,000 ಕಟ್ಟಬೇಕು ಸೆಕ್ಯೂರಿಟಿ ಡೆಪಾಸಿಟ್. ಎಷ್ಟು? 15,000. ಎಲ್ಲಿಗೆ? RBI. ಅಕಸ್ಮಾತ್ ಏನಾರು ಇಫ್ ದ ಕ್ಯಾಂಡಿಡೇಟ್ ಸೆಕ್ಯೂರ್ಸ್ ಲೆಸ್ ದ್ಯಾನ್ 1/6 votes, 6ನೇ 1 ಭಾಗಕ್ಕಿಂತ ಕಡಿಮೆ ಮತಗಳನ್ನ ಪಡೆದ್ರೆ ದಿಸ್ 15,000 ವಿಲ್ ಬಿ ಫೋರ್ಫೀಟೆಡ್. ಈ 15,000 ರೂಪಾಯಿಯನ್ನು ಜಪ್ತಿ ಮಾಡಲಾಗುತ್ತದೆ. ಅವೆಲ್ಲ ಟಿಪ್ಸ್ ಇದ್ದಂಗೆ ಅವ್ರಿಗೆ. 15,000 rupees ಅಲ್ವಾ ಸರ್? ಯಾವ್ದಾದ್ರು ದೊಡ್ಡ ಹೋಟ್ಲಿಗೆ ಹೋಗ್ಬಿಟ್ರೆ ಲೀಲಾ ಪ್ಯಾಲೇಸ್ ಅಂತವ್ರಿಗೆ 10,000 ಟಿಪ್ಸೇ ಕೊಟ್ಬಿಡ್ತಾರೇನೋ ಸರ್ವರ್ಗೆ. ಅಲ್ಲ, ಹೇಳ್ದೆ ಮಾತಿಗೆ. 15,000 ಏನು ಮಾಡೋಕ್ಕಾಗುತ್ತೆ? ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ಇಡಬೇಕು. ಎಲ್ಲಿ? RBI. ಇಫ್ ದ ಕ್ಯಾಂಡಿಡೇಟ್ ಸೆಕ್ಯೂರ್ಸ್ ಲೆಸ್ ದ್ಯಾನ್ 1/6 votes, ವಾಟ್ ವಿಲ್ ಹ್ಯಾಪನ್? ದಟ್ 15,000 rupees ವಿಲ್ ಬಿ ಫೋರ್ಫೀಟೆಡ್ ಬೈ RBI. ಭಾರತೀಯ ರಿಸರ್ವ್ ಬ್ಯಾಂಕ್ 15,000 ರೂಪಾಯಿಗಳನ್ನು ಜಪ್ತಿ ಮಾಡುತ್ತದೆ ಅಕಸ್ಮಾತ್ ಏನಾದ್ರು 6ನೇ 1 ಭಾಗಕ್ಕಿಂತ ಕಡಿಮೆ ಮತಗಳನ್ನು ಪಡೆದುಕೊಂಡರೆ. ಇಷ್ಟೆಲ್ಲ ಆದಮೇಲೆ ವೋಟಿಂಗ್ ಪ್ರೋಸೆಸ್ಸು ಸ್ಟಾರ್ಟ್ ಆಗುತ್ತೆ. ಸದ್ಯಕ್ಕೆ ಇಷ್ಟು ಬರ್ಕೊಳ್ಳಿ, ಮುಂದಕ್ಕೆ ಹೋದರೆ ನೀವು ಕಳೆದೋಯ್ತೀರಾ ಅಂತ ನನಗೆ ಗೊತ್ತು. ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿ, ಆಮೇಲೆ ಕ್ಯಾಲ್ಕುಲೇಷನ್ ಬರೋಣ. ರೈಟ್ ಡೌನ್. The candidate should be supported with ಅಭ್ಯರ್ಥಿಗೆ the candidate should be supported with 50 proposers. ಅಭ್ಯರ್ಥಿಗೆ 50 ಸೂಚಕರು, 50 proposers and 50 seconders. 50 ಅನುಮೋದಕರು ಇವರನ್ನು ಬೆಂಬಲಿಸಬೇಕು. 50 proposers and 50 seconders. ಯಾರಾಗ್ತಾರೆ ಇವ್ರ ಪ್ರಪೋಸರ್ಸು? ದೋಸ್ ಆರ್ ವೋಟರ್ಸ್, ಮತದಾರರು. ಬರ್ಕೊಳ್ಳಿ ಬೇಕಾರಲ್ಲೇ ಬ್ರಾಕೆಟಲ್ಲಿ.
elected members of parliament or elected members of state legislature, ಸಂಸತ್ತಿನ ಚುನಾಯಿತ ಸದಸ್ಯರು, ವಿಧಾನಸಭೆಯ ಚುನಾಯಿತ ಸದಸ್ಯರು, elected members of parliament or elected members of state legislature or elected members of union territories ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಚುನಾಯಿತ ಸದಸ್ಯರುಗಳು, elected members of union territories, ಕೇಂದ್ರಾಡಳಿತ ಪ್ರದೇಶಗಳ ಚುನಾಯಿತ ಸದಸ್ಯರುಗಳು, elected members of union territories. ಯಾರಾದರೂ ಪರವಾಗಿಲ್ಲ, ಇವರೇ ಅವರೇ ಅಂತ ಇಲ್ಲ. 50 ಪ್ರಪೋಸರ್ಸ್, 50 ಸೆಕೆಂಡರ್ಸ್. 50 ಜನ ಅವ್ರನ್ನ ಸೂಚನೆ ಮಾಡಿದ್ರೆ 50 ಜನ ಅವ್ರಿಗೆ ಅನುಮೋದನೆ ಕೊಡಬೇಕು. ಏನಕ್ಕೋಸ್ಕರ ಈ ರೂಲ್ಸ್ ತಂದಿದ್ದಾರೆ ಗೊತ್ತಾ? ನಾನ್ ಸೀರಿಯಸ್ ಕ್ಯಾಂಡಿಡೇಟ್ಸ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ರೂಲ್ಸ್ ತಂದಿರೋದು. ನಾನ್ ಸೀರಿಯಸ್ ಯಾಕೆ? ಕ್ವಾಲಿಫಿಕೇಶನ್ಸ್ ನೋಡ್ರಿ. ಪ್ರೆಸಿಡೆಂಟ್ದು ಸಿಟಿಸನ್ ಆಫ್ ಇಂಡಿಯಾ, 35 ವರ್ಷ, ಆಫೀಸ್ ಆಫ್ ಪ್ರಾಫಿಟ್ ಇರಬಾರ್ದು ಅಂದರೆ ಯಾವ ಕೆಲಸ ಕಾರ್ಯ ಇಲ್ದಿರೋನೆಲ್ಲ ಹೋಗ್ಬಿಡ್ಬೋದು. ಅವಾಗ ಲೋಕಸಭಾ ಮೆಂಬರ್ ಆಗೋ ಕ್ವಾಲಿಫಿಕೇಶನ್ಸ್ ಇದ್ರೆ ಸಾಕು. ಹೌದು ತಾನೆ? 35 ವರ್ಷ ಕಳೆದಿರುವ ಯಾವುದೇ ಭಾರತೀಯ ಪ್ರಜೆ ಆದರೂ ಸರಿ ಧಾರಾಳವಾಗಿ ಪ್ರೆಸಿಡೆಂಟ್ಗೆ ಅರ್ಜಿ ಸಲ್ಲಿಸಂಗಿತ್ತು. ಹೌದಾ ಇಲ್ವಾ? ಅದಕ್ಕೆ ಏನು ಮಾಡಿದ್ದಾರೆ ಈಗ? 50 ಜನ ಪ್ರಪೋಸರ್ಸು, 50 ಜನ ಸೆಕೆಂಡರ್ಸ್. 35 ವರ್ಷ ಕಳೆದು ಕೆಲಸ ಇಲ್ದಿರೋ ಯಾವ ವ್ಯಕ್ತಿ ಬೇಕಾದರೂ ಸೀದಾ ಹೋಗಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸ್ಬೋದಾಗಿತ್ತು. ಯಾಕೆ? ಸಿಟಿಸನ್ ಆಫ್ ಇಂಡಿಯಾ, 35 ವರ್ಷ ಕಳೆದಿದ್ದಾರೆ, ಲಾಭದಾಯಕ ಹುದ್ದೆನೇ ಇಲ್ಲ ಲೆಕ್ಕಾಚಾರದಲ್ಲಿ. ಫ್ರೆಂಡ್ಸ್ಗಳ ಹತ್ರ ಎಲ್ಲ ಹೇಳ್ಕೋಬೋದು. ಏನಂತ? ಪ್ರೆಸಿಡೆಂಟ್ ಎಲೆಕ್ಷನ್ಸಲ್ಲಿ ನಿಂತಿದ್ದೀನಮ್ಮ ನಾನು ಅಂತ. ಸೊ 4 ಕಂಡೀಷನ್ ಈಸಿಯಾಗಿ ಫುಲ್ಫಿಲ್ ಆಗ್ಬಿಡುತ್ತೆ, ಯಾರು ಬೇಕಾದ್ರೂ ಆಗ್ಬಿಡ್ಬೋದು. ಸೊ ನಾನ್ ಸೀರಿಯಸ್ ಕ್ಯಾಂಡಿಡೇಟ್ಸ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ. 50 ಜನ ಪ್ರಪೋಸ್ ಮಾಡಬೇಕು, 50 ಜನ ಸೆಕೆಂಡರ್ಸ್. ಯಾರೋ ಥರ್ಡ್ ಪಾರ್ಟಿ ಇವರೆಲ್ಲ ಪ್ರಪೋಸು ಸೆಕೆಂಡರ್ಸ್ ಮಾಡೋಕ್ಕಾಗಲ್ಲ. ಹೌದಾ ಇಲ್ವಾ? ದಟ್ ಈಸ್ ವಾಟ್. ಕಂಟಿನ್ಯೂ. ಆ್ಯಂಡ್ 15,000 rupees, 15,000 ರೂಗಳನ್ನು, 15,000 rupees should be kept as a security deposit. 15,000 ರೂಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕಿನಲ್ಲಿ should be kept as a security deposit in RBI. ಭಾರತೀಯ ರಿಸರ್ವ್ ಬ್ಯಾಂಕಿನಲ್ಲಿ ಭದ್ರತಾ ಠೇವಣಿಯಾಗಿ ಇಡತಕ್ಕದ್ದು. should be kept as security deposit in RBI. ಭಾರತೀಯ ರಿಸರ್ವ್ ಬ್ಯಾಂಕಿನಲ್ಲಿ ಭದ್ರತಾ ಠೇವಣಿಯಾಗಿ ಇಡತಕ್ಕದ್ದು. If the candidate secures less than 1/6 votes, ಅಭ್ಯರ್ಥಿ candidate secures less than 1/6 votes, ಅಭ್ಯರ್ಥಿ 1/6 ಭಾಗಕ್ಕಿಂತ ಕಡಿಮೆ ಮತಗಳನ್ನು ಪಡೆದರೆ, ಲೆಸ್ ದ್ಯಾನ್ 1/6 votes, ಏನಾಗುತ್ತೆ? ಸೆಕ್ಯೂರಿಟಿ ಡೆಪಾಸಿಟ್ ವಿಲ್ ಬಿ ಫೋರ್ಫೀಟೆಡ್. ಭದ್ರತಾ ಠೇವಣಿಯನ್ನು ಜಪ್ತಿ ಮಾಡಲಾಗುತ್ತದೆ. ಸೆಕ್ಯೂರಿಟಿ ಡೆಪಾಸಿಟ್ ವಿಲ್ ಬಿ ಫೋರ್ಫೀಟೆಡ್. ಸೆಕ್ಯೂರಿಟಿ ಡೆಪಾಸಿಟ್ ವಿಲ್ ಬಿ ಫೋರ್ಫೀಟೆಡ್. ಭದ್ರತಾ ಠೇವಣಿಯನ್ನು ಜಪ್ತಿ ಮಾಡಲಾಗುತ್ತದೆ. ಇಟ್ ವಿಲ್ ಬಿ ಫೋರ್ಫೀಟೆಡ್. ಫೋರ್ಫೀಟೆಡ್ ಅಂದರೆ ಮೇಡಮ್ ಅವರೇ ಇಟ್ಕೋತಾರೆ, ವಾಪಸ್ ಕೊಡಲ್ಲ ಅಷ್ಟೇ. RBIಗೆ ಲಾಭ. ಇಂಥವ್ರು 100 ಜನ ಸೇರ್ಕೊಂಡ್ರೆ ಮುಗೀತು. ಬಿಫೋರ್ 1997, 1997ಕ್ಕೂ ಮುನ್ನ, ಬಿಫೋರ್ 1997 ಸೆಕ್ಯೂರಿಟಿ ಡೆಪಾಸಿಟ್ ವಾಸ್ 2,500. ಭದ್ರತಾ ಠೇವಣಿ ಎಷ್ಟಿತ್ತು? 2,500. ಯಾವಾಗ? 97ಗೂ ಮುಂಚೆ 2,500. ಮತ್ತೆ 10 ಪ್ರಪೋಸರ್ಸ್, 10 ಸೆಕೆಂಡರ್ಸ್ ಅಷ್ಟೇ ಇದ್ದಿದ್ದು. 10 ಪ್ರಪೋಸರ್ಸ್, 10 ಸೆಕೆಂಡರ್ಸ್, 10 ಸೂಚಕರು, 10 ಅನುಮೋದಕರು, 15 ಜನ. ಆಯ್ತಾ? ನಾವು ಕಂಟಿನ್ಯೂ.
As the president is elected indirectly by the people, as the president is elected indirectly by the people, the members of legislative assembly ವಿಧಾನಸಭೆಯ ಸದಸ್ಯರುಗಳು represent different number of voters in different states, ವಿವಿಧ ರಾಜ್ಯಗಳಲ್ಲಿ ವಿವಿಧ ಪ್ರಾತಿನಿಧ್ಯವನ್ನು ಹೊಂದಿದ್ದಾರೆ. represent different number of voters in different states. In Uttar Pradesh, the representation is too high. ಹೆಚ್ಚು ಮತದಾರರಿರುತ್ತಾರೆ. Representation is too high. But in smaller states like Tripura, smaller states like Tripura and Arunachal Pradesh ಏನಾಗುತ್ತೆ? The representation is too less. ಅತ್ಯಂತ ಕಡಿಮೆ ಪ್ರಮಾಣದ ಪ್ರಾತಿನಿಧ್ಯವನ್ನು ನೀಡಲಾಗಿದೆ. representation is too less. Due to this reason, ಈ ಕಾರಣದಿಂದ the members of state legislative assembly ವಿಧಾನಸಭೆಯ ಸದಸ್ಯರುಗಳಿಗೆ members of state legislative assembly cannot be given equal votes. ಸಮಾನ ಮತಗಳನ್ನು ನೀಡಲು ಸಾಧ್ಯವಾಗುವುದಿಲ್ಲ. cannot be given equal votes. ಸಮಾನ ಮತಗಳನ್ನು ನೀಡಲು ಸಾಧ್ಯವಾಗುವುದಿಲ್ಲ. Due to this reason, ಈ ಕಾರಣದಿಂದ the value of MLA votes are calculated. ವಿಧಾನಸಭಾ ಸದಸ್ಯರ ಮತಗಳ ಮೌಲ್ಯವನ್ನು ಲೆಕ್ಕ ಹಾಕಲಾಗುತ್ತದೆ. are calculated. ಫಾರ್ಮುಲಾ ಬರೀರಿ. ಫಸ್ಟ್ ಫಾರ್ಮುಲಾ: total population of the state ರಾಜ್ಯದ ಒಟ್ಟು ಜನಸಂಖ್ಯೆ. ಯಾವ ಸೆನ್ಸಸ್ ಪ್ರಕಾರ? 1971. ಅಕಾರ್ಡಿಂಗ್ ಟು 1971 ಸೆನ್ಸಸ್, ರಾಜ್ಯದ ಒಟ್ಟು ಜನಸಂಖ್ಯೆ ಡಿವೈಡೆಡ್ ಬೈ total number of elected MLAs, ಒಟ್ಟು ಚುನಾಯಿತ ವಿಧಾನಸಭಾ ಸದಸ್ಯರ ಸಂಖ್ಯೆ, total number of elected MLAs into 1/1000 into 1/1000 1/1000. ಸರಿನಾ? ಸೊ ದಿಸ್ ಇಸ್ ದ ಫಾರ್ಮುಲಾ. ಯಾವ ಸೆನ್ಸಸ್ ಪ್ರಕಾರ? 1971 ಸೆನ್ಸಸ್ ಪ್ರಕಾರ. ಬರೀರಿ ಈಗ. ಫಾರ್ ಎಕ್ಸಾಂಪಲ್, ಆ 3 ಎಕ್ಸಾಂಪಲ್ ಬರೆದ್ರೇ ನೀಟಾಗಿ ಅರ್ಥ ಆಗೋದು. ವೇರಿಯೇಷನ್ ಇರಲಿ. 3 ಎಕ್ಸಾಂಪಲ್ ಬರೀರಿ. ತ್ರಿಪುರಾನೇ ಯಾವ್ದಾದ್ರು ಬರ್ಕೊಳ್ಳಿ. 10 ಲಕ್ಷ ಜನಸಂಖ್ಯೆನೂ ಇರಲ್ಲ ಅಲ್ಲಿ.
ಸಿಕ್ಕಿ ಮೇಲೆ 5-6 ಲಕ್ಷ ಅಷ್ಟೇ, 7-8 ಲಕ್ಷ ಬಿದ್ದೋಯ್ತು. ಸೂಪರ್, ಜನನೇ ಇರಲ್ಲ. ಹ್ಞೂ ಸರ್, ಅಂತ ಕಡೆ ಹೊಂಟ್ಬಿಡ್ಬೇಕು ಎಲ್ಗಾರು. ಇಲ್ಲಿ ಕಾಲಿಗೂ ಸಿಗ್ತಾರೆ, ಕೈಗೂ ಸಿಗ್ತಾರೆ, ಅಡ್ಡಾಡ ಸಿಗ್ತಾರೆ ಎಲ್ಲಾದೇ. ಬರೀರಿ UP ಅಂತ ಹಾಕೊಳ್ಳಿ ಅವ್ರನ್ನಂತೂ ಬಿಡಬೇಡಿ. ದೇವ್ರು ಕೊಟ್ಟ ಅಂತ. ಪಾಪ್ಯುಲೇಷನ್ನು ನಾವೇನ್ ಮಾಡೋಣ, ದೇವ್ರು ಕೊಟ್ಟ ಅಂತಾರೆ. 19 ವರ್ಷಕ್ಕೆಲ್ಲ ಮದುವೆ ಮಾಡ್ಬಿಡ್ತಾರೆ ಅಲ್ಲಿ ಹುಡುಗರಿಗೆ. ಹುಡುಗಿರ್ಗೆ 15-16 ಡಮಾರ್. 19 ಇಯರ್ಸ್, 22 ವರ್ಷ, ಮನೆ ಹತ್ರ ಏರ್ ಕಟಿಂಗ್ ಮಾಡೋನವನೇ, 2 ಮಕ್ಕಳಂತ ಆಗ್ಲೇ. ಚಿಕ್ಕ ಹುಡುಗ ಇದ್ದಂಗವನೇ. ಬಚ್ಚೆ ಅಂದ, ಏಜ್ ಅಂದೆ 22 ಅಂದ. ಓಕೆ, 45 ಆಗಸ್ಟ್ ಹೊತ್ತು 1 ವಾರ ಅಂತೂ ಗ್ಯಾರಂಟಿ ಬಿಡು ಅನ್ಕೊಂಡೆ ಮನ್ಸಲ್ಲಿ. ಇನ್ನೇನು, ಅದಕ್ಕೆ ಹಂಗಾಗೋದು. ನಮ್ಮ ಸೌತಲ್ಲೆಲ್ಲ ಹುಡುಗಿರ್ನೇನಾದ್ರು 22 ವರ್ಷಕ್ಕೆ ಮದುವೆ ಮಾಡ್ತೀನಿ ಅಂದ್ರೆ ನಿಂಗೇನು ತಲೆ ಕಟ್ಟಿದ್ಯಾ ಅಂತಾರೆ. ಹುಡುಗಿರ್ನ ಅಷ್ಟು ಚಿಕ್ಕ ಹುಡುಗಿನ ಮದುವೆ ಮಾಡ್ತಿದ್ದೀರಾ ಅಂತಾರೆ. ಬರೀರಪ್ಪ ಆಯ್ತು. ಏನು ಅದೇ ವ್ಯಾಲ್ಯೂ ಬರ್ಕೋಬೇಕು ಅಂತಿಲ್ಲ, ನಿಮ್ಮ ಇಷ್ಟ ಬಂದಿದ್ದು ಬರೀರಿ. ಬಟ್ ನಲ್ಲಿ 3ಕ್ಕೂ ವೇರಿಯೇಷನ್ ಇಡಿ ಅಷ್ಟೇ. ನಾನು ಬರ್ದಿರೋದನ್ನೇ ಬರೀತಿದ್ದೀನಾ, ಅದೊಂಥರ ಹೆಂಗಾಗ್ಬಿಡ್ತದೆ ಅಂದರೆ, ಸೂರ್ಯವಂಶ ಪಿಕ್ಚರಲ್ಲಿ ಮಚ್ಚನ್ನು ಬಿಡದೆ ಇಟ್ಬಿಟ್ಟು, ಸೂರ್ಯವಂಶ ನೋಡಿದ್ದೀರಾ? ವಿಷ್ಣು ದಾದಾದು ತಮಿಳಲ್ಲಿ ಅವ್ನಿಗೆ ಹೀರೋಗೆ ಮಚ್ಚೆ ಇದೆ. ಇಲ್ಲಿ ಇವರು ಇಲ್ಲಿ ಫಿಲ್ಮ್ ಮಾಡುವಾಗ ಮಚ್ಚೆನೂ ಬಿಟ್ಟಿಲ್ಲ, ಅದನ್ನು ಇಟ್ಟವ್ರು ತಿರ್ಗಾ. ನಾನು ಅದೇ ಅನ್ಕಂಡೆ, ರೀಮೇಕ್ ಮಾಡಿದ್ರಿ, ಮಚ್ಚೆನಾದ್ರೂ ತೆಗೆದು ಮಾಡಬಾರ್ದ? ಓಲಿ ಮಚ್ಚೆ ಎಡಗಡೆ ಇಟ್ಕೋಬಾರ್ದು, ಅವ್ನು ಬಲಗಡೆ ಇತ್ತು. ಓಹೋ, ಅದೇ ಜಾಗದಲ್ಲಿ ಮಚ್ಚೆ ಇಟ್ಟವ್ರಿ. ಇನ್ನು ಯಾವ ರೇಂಜ್ ಕಾಪಿ ಲೆಕ್ಕ ಹಾಕೊಳ್ಳಿ, ಫ್ರೇಮ್ ಟು ಫ್ರೇಮ್ ಕಾಪಿ. ಅದಕ್ಕೆ ನಂಬರ್ಸ್ ನಿಮ್ಮಿಷ್ಟ, ವೇರಿಯೇಷನ್ ಬರೀರಿ ಅಷ್ಟೇ. ವೇರಿಯೇಷನ್ಸ್ ಬರೀರಿ ಅಷ್ಟೇ. ನನಗೇನಂದ್ರೆ, ನೀವು ನಾಳೆ ದಿನ ಮನೇಲಿ ಕೂತು ಓದೋವಾಗ್ಲೂ ಯು ಶುಡ್ ಬಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ದಟ್ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಬರ್ಸ್ತಾ ಇದ್ದೀನಿ, ನಿಮ್ಗೆ ಅರ್ಥವಾಗ್ಲಿ. ಬುಕ್ ಓದೋ ಬರ್ಡನ್ನ ಕಮ್ಮಿ ಮಾಡೋಣ ಅಂತ. ಕೆಲವರು ಆ ಕಡೆ ಮೂಲೆದ್ದು ನೋಡ್ತಾ ಇರ್ಬೇಕು, ಅದಕ್ಕೆ ಎಳೆದ್ಬಿಟ್ಟು ಈ ಕಡೆ ನೋಡ್ರಿ ಅಂತ. ಆಯ್ತಾ? MLA ವೋಟ್ಸ್ ಕ್ಯಾಲ್ಕುಲೇಟ್ ಆಯ್ತಾ? MP ವೋಟ್ಸ್ ಕ್ಯಾಲ್ಕುಲೇಟ್ ಮಾಡೋಣ, ಬರೀರಿ ಮತ್ತೆ. ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದ ವ್ಯಾಲ್ಯೂ ಆಫ್ MLA ವೋಟ್ಸ್, ವಿಧಾನಸಭಾ ಸದಸ್ಯರ, ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದ ವ್ಯಾಲ್ಯೂ ಆಫ್ MLA ವೋಟ್ಸ್, ವಿಧಾನಸಭಾ ಸದಸ್ಯರ ಮತಗಳ ಮೌಲ್ಯವನ್ನು ಲೆಕ್ಕ ಹಾಕಿದ ನಂತರ ದ ವ್ಯಾಲ್ಯೂ ಆಫ್ MP votes will be calculated. ಸಂಸತ್ ಸದಸ್ಯರ ಮತಗಳ ಮೌಲ್ಯವನ್ನು ಲೆಕ್ಕ ಹಾಕಲಾಗುತ್ತದೆ. ವ್ಯಾಲ್ಯೂ ಆಫ್ MP votes will be calculated. ನೋಡಿ ಇಲ್ಲಿದೆ ನಂಬರ್. ಯು ಕ್ಯಾನ್ ಚೇಂಜ್, ಯು ಕ್ಯಾನ್ ಮೇಕ್ ಇಟ್ 6. If you make it 6, this becomes 750. That's it. ಅದು 6 ಮಾಡಿ ಅದನ್ನು 1000 ಬರ್ದಿರಾ? ಯಾರಾದ್ರೂ ನಿಮ್ಮ ನೋಟ್ಸ್ ಇಸ್ಕೊಂಡು ಹೋಗಿ ಓದಕ್ಕೆ ಹೋದ್ರೆ ನನಗೆ ಬಂದು ಕಪಾಳ ಕೊಡಿತಾರೆ ಅವರು. ನಿಮ್ಮ ಸರ್ ತಪ್ಪಾಗಿ ಬರ್ಸವನೆ ಅಂತ. ನಿಮ್ಮಿಷ್ಟ. 4 ಮಾಡ್ತೀರಾ 500 ಆಗುತ್ತೆ ಅಷ್ಟೇ. ನಂಬರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಹೆಂಗೆ ಸರ್? ಅವೆಲ್ಲ ಮೆಂಟಲ್ ಅಬಿಲಿಟಿ ಸರ್ ಹತ್ರ ಕೇಳ್ಕೊಳ್ಳಿ, ನನ್ನ ಕೇಳ್ಬಿಡಿ. ಹಿಂಗ್ ಮಾಡ್ತೀಯಾ? ಮೆಂಟಲ್ ಅಬಿಲಿಟಿನೇ ಗೊತ್ತಿಲ್ಲ ಅಂದಲ್ಲ ಅಂದೆ. ಇದು ಮೆಂಟಲ್ ಅಬಿಲಿಟಿನಾ? ಸುಮ್ಮನೆ ಇದು ಕ್ಯಾಲ್ಕುಲೇಷನ್ ಗೊತ್ತು, ಚೂರು ಅಷ್ಟೇ. ನನ್ಗೆ ಈಗ ಕ್ಷಣದವರೆಗೂ ಹಿಂಗೆ ಯಾಕೆ ಹೊಡೆದಾಕ್ತಾರೆ ಅಂತ ಗೊತ್ತಿಲ್ಲ. ಹಿಂಗೆ ಹೊಡೆದ್ರು ಗೊತ್ತಾ,
ಯಾರ ಸ್ಟೂಡೆಂಟ್ ಹೇಳ್ಕೊಟ್ಟಿದ್ದು ಅದನ್ನ ಹಂಗೆ ಹೊಡಿಬೇಕು ಸರ್ ಅಂತ ಅದಕ್ಕೆ ಕಲ್ತ್ಕೊಂಡಿದ್ದೀನಿ ಅಷ್ಟೇ. ನಂಗೆ LCM HCF ಅಂದ್ರೆ ಗೊತ್ತಿರಲಿಲ್ಲ. ಇನ್ನು ಹೆಂಗ್ ಸರ್ 10th ಮ್ಯಾಥ್ಸು ಅಂತೀರಾ? ಆಮೇಲೆ ಕ್ಲಾಸ್ ಬ್ರೇಕ್ ಕೊಟ್ಟು ಅದು ಆಫ್ ಮಾಡಿದ್ಮೇಲೆ ಹೇಳ್ತೀನಿ ಸುಮ್ಮನೆ ರೀ. ಇದು ಆನ್ ಏರ್ ಹೋಗ್ಬಿಡುತ್ತೆ ಆಮೇಲೆ ಚೆನ್ನಾಗಿರಲ್ಲ ಅದಕ್ಕೆ. ಓಕೆ, ಸೊ ಈಸಿ ಅಂದರೆ 8 ಲಕ್ಷನೇ ಬರ್ಕೊಳ್ಳಿ, ಡೀಸೆಂಟಾಗಿ 1000 ಬರುತ್ತೆ. ದಿಸ್ ಈಸ್ ವ್ಯಾಲ್ಯೂ ಆಫ್ MP ವೋಟ್ಸ್. ಓಕೆ, ಸೊ ಮುಗೀತು, ಕ್ಯಾಲ್ಕುಲೇಷನ್ ಎಲ್ಲ ಮುಗೀತು. ಈಗ ಎಲೆಕ್ಷನ್ಸು ಸ್ಟಾರ್ಟ್ ಮಾಡೋಣ, ಚುನಾವಣೆಗಳನ್ನು ಪ್ರಾರಂಭಿಸೋಣ. ವಿಲ್ ಸ್ಟಾರ್ಟ್ ದ ಎಲೆಕ್ಷನ್ಸ್. ಮತದಾನ ಪ್ರಕ್ರಿಯೆಯನ್ನು ಪ್ರಾರಂಭಿಸೋಣ. ಏನ್ ಕರಿತೀರಾ ಮತದಾನ ಪ್ರಕ್ರಿಯೆಗೆ? ಹೇಳಿ ಮೇಡಮ್. ಆಮೇಲೆ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್, ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್, ಹೌದಾ? ಪ್ರಪೋರ್ಷನಲ್ representation, single transferable vote through secret ballot system. ಇದು ಅದರ ಹೆಸರು. ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್, ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಥ್ರೂ ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್, ಇದು ಅದರ ಹೆಸರು. ಏನ್ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂದ್ರೆ? ದಿಸ್ ಇಸ್ ದ ಮೆಥಡಾಲಜಿ ಸರ್, ವಿಧಾನ, ಚುನಾವಣಾ ವಿಧಾನ, ಅದರ ಹೆಸರು ಮೆಥಡಾಲಜಿ. ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್, ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಥ್ರೂ ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ ಅಂತ ಕರಿತೀರ. ಏನಿದು ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂದ್ರೆ? ನನ್ನ ಹೆಸರು ಬಿಟ್ಬಿಟ್ಟು ಇಲ್ಲಿ ಬಂದು ಪಾಠ ಮಾಡಿರುವ ಮೇಷ್ಟ್ರುಗಳ ಹೆಸರನ್ನ ಹೇಳಿ. ಒಂದು ಗೌಡ ಸರ್, ನಂಜುಂಡೇಗೌಡರು, ಹೌದಾ? ಇನ್ನೊಬ್ರು ಸೀನಿಯರು SP ಪಾಟೀಲ್ ಸರ್. ನನ್ನ ಹೆಸರು ಬೇಡ, ನಾನು ಚುನಾವಣಾ ಆಯೋಗ, ಎಲೆಕ್ಷನ್ಸ್ ಕಂಡಕ್ಟ್ ಮಾಡ್ತೀನಿ ನಾನು. ಐ ಆಮ್ ನಾಟ್ ಎ ಕಂಟೆಸ್ಟೆಂಟ್, ಸರಿನಾ? ಇನ್ಯಾರು? ಸುಕೃತ್ ಸರ್. ಒಂದು ಕ್ಯಾಂಡಿಡೇಟ್ ನನ್ನ ಕಡೆ ಅವರು. ಇವರೆಲ್ಲ ಒಳ್ಳೆಯವರೇ, ಪ್ರೆಸಿಡೆಂಟ್ ಆಗೋದಕ್ಕೆ ಎಲ್ಲರೂ ಅರ್ಹರೇ. ಬಟ್ ಅವರೆಲ್ಲರಿಗಿನ್ನ ಅವರು ಹೆಚ್ಚು ಅರ್ಹರು ಅಂತ ಅವ್ರ ಹೆಸರು ಬರ್ತಿದ್ದೀನಿ ಅಷ್ಟೇ. ಸುಧಾಮೂರ್ತಿ ಅಂತ ಬರ್ತಿದ್ದೀನಿ, ಸರಿನಾ? ತಾವ್ಯಾರನ್ನ ಕೇಳಿದ್ದು? ಯಾರು? ಅಭಿಷೇಕ್ ಸರ್. ನಾನು ಯಾವುದೋ ಹೀರೋಯಿನ್ ಹೆಸರು ಹೇಳ್ತಾವ್ರೆ, ಶ್ರೀಧರ್ ಅನ್ಕಂಡೆ. ಅಭಿಷೇಕ್ ಸರ್, ಅಭಿಷೇಕ್ ಸರ್ನ ನಿಲ್ಲಿಸ್ಬೇಕಾ? ಕಂಟೆಸ್ಟ್ ಮಾಡಿಸ್ಬೇಕಾ ಅವ್ರನ್ನ? ಈಗ ಯಾರು ಗೆಲ್ತಾರೆ ಅಂತ ಗೊತ್ತಾಗೋಯ್ತಲ್ಲ ನಿಮ್ಗೆ? ಯಾರು ಗೆಲ್ತಾರೆ ಅಂತ ಗೊತ್ತಾಗೋಯ್ತಲ್ಲ ಈಗ? 100% ಕೊನೆಯಲ್ಲಿ ಬರ್ತಿರೋರೆ ಗೆಲ್ಲೋದು. ಯಾಕೆ ಬೇಕಪ್ಪ ಸವಾಸಾಲ ಇವ್ರದೆಲ್ಲ? ಯಾರೋ ವಿಡಿಯೋ ನೋಡ್ಬಿಟ್ಟು ಅಲ್ಲಿ ಗೌಡ್ರು ಸರ್ ಬಂದು ಕಪಾಳ ಕೊಡಿದ್ರೆ ಅವರೇನು ಇಲ್ಲಿ ಹುಡ್ಕೊಂಬರದೆ ಬೇಡ, ರಾಜ್ಕುಮಾರಲ್ಲೇ ಸಿಗ್ತಿರ್ತೀನಿ ಕೈ ಕೈಗೆ ಕಾಲ್ ಕಾಲ್ಗೆ, ತಲೆ ಮೇಲೆ ಹೊಡೆದು ಹಿಂಗೆ. ಹೈಟ್ ಬೇರೆ ಜಾಸ್ತಿ ಇದ್ದಾರೆ. ನನ್ನ ಹೆಸರು ಬರೋದು, ನನ್ನ ಸೋಲಿಸ್ತೀಯಾ? ಎಲೆಕ್ಷನ್ ಅಲ್ಲಿ ಸೋಲಿಸ್ತೀಯ? ನನ್ನ ಸೋಲ್ಸೋದ್ ಬೇರೆ, ಗೆಲ್ಸಿರ್ಬೇಕಾಗಿತ್ತು. ಅದೇಂಗ್ ಸೋಲಿಸ್ತೆ ನನ್ನ ಅಂತ. ಸೊ 3 ಜನ ಯಾರಾದ್ರೂ ನಿಮ್ಮ ನಟರ ಹೆಸರು ಬರ್ಬಿಡೋಣ. ಇದನ್ನ ಸೋಲಿಸ್ತೀನಿ, ಸರಿನಾ? ಓಕೆ. ಈಗ ಯಾರ್ಯಾರು ಅಭಿಮಾನಿಗಳು ಕಲ್ಲು ಹೊಡಿತಾರೋ ಗೊತ್ತಿಲ್ಲ, ಬಟ್ ಓಕೆ. ಹೌ ಮೆನಿ ಕಂಟೆಸ್ಟೆಂಟ್ಸ್ ಆರ್ ದೇರ್ ನೋಡಿ? 4 ಕ್ಯಾಂಡಿಡೇಟ್ಸ್ ಆರ್ ದೇರ್ ಅಲ್ವಾ? ಮಾತಾಡಬೇಡಿ.
ಇಬ್ರು ಕ್ಯಾಂಡಿಡೇಟ್ಸ್ ಇದ್ರೆ ಪ್ರಾಬ್ಲಮ್ ಇಲ್ಲ. ಈ ಎಲೆಕ್ಷನ್ಸ್ ಒಂದು ವಿಶೇಷತೆ ಏನಂತಂದ್ರೆ ಒನ್ ಕ್ಯಾಂಡಿಡೇಟ್ ಶುಡ್ ಸೆಕ್ಯೂರ್ ಮೋರ್ ದೆನ್ 50% ವೋಟ್ಸ್. 50% ಗಿಂತ ಹೆಚ್ಚು ಮತಗಳನ್ನು ಪಡಿಬೇಕು ಒಬ್ಬ ಕ್ಯಾಂಡಿಡೇಟ್. ಅಲ್ಲಿವರೆಗೂ ಇಸ್ ನಾಟ್ ಡಿಕ್ಲೇರ್ಡ್ ಆಸ್ ಎ ವಿನ್ನರ್. ಅವ್ರನ್ನ ವಿನ್ನರ್ ಅಂತ ಡಿಕ್ಲೇರ್ ಮಾಡಲ್ಲ. 50% ಜಾಸ್ತಿ ವೋಟ್ಸ್ ಬರಲೇಬೇಕು. ಬರೋವರೆಗೂ ಇಸ್ ನಾಟ್ ಡಿಕ್ಲೇರ್ಡ್ ಆಸ್ ಎ ವಿನ್ನರ್. ಈಗ ಎಲೆಕ್ಷನ್ಸ್ ನಡೀತು. ವೋಟರ್ಸ್ಗೆ ಒಂದು ಆಪ್ಷನ್ ಇರುತ್ತೆ. ದೇ ಕ್ಯಾನ್ ಯೂಸ್ 4 ಪ್ರಿಯಾರಿಟಿ ವೋಟ್ಸ್ನ ಕೊಡ್ಬೋದು. 4 ಪ್ರಿಯಾರಿಟಿ ಅಂದರೆ ಮೈ ಫಸ್ಟ್ ಪ್ರಿಯಾರಿಟಿ ಇಸ್ ಸುಧಾಮೂರ್ತಿ ಮೇಡಮ್. ಮೈ ಸೆಕೆಂಡ್ ಪ್ರಿಯಾರಿಟಿ ಇಸ್ ಮಾಡ್ತೀನಿ ರೀ. ಮೈ ಥರ್ಡ್ ಪ್ರಿಯಾರಿಟಿ ಇಸ್ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಬರ್ತಿದ್ದೀನಿ. 4th ಪ್ರಿಯಾರಿಟಿ ಇಸ್ ಅಂತ ಒಬ್ರು ಕೊಡ್ಬೋದು. ಅನದರ್ ಕ್ಯಾಂಡಿಡೇಟ್ ಮೈ ಫಸ್ಟ್ ಪ್ರಿಯಾರಿಟಿ ಇಸ್ ಸುದೀಪ್. ಮೈ ಸೆಕೆಂಡ್ ಪ್ರಿಯಾರಿಟಿ ಇಸ್ ಯಶ್. ಮೈ ಥರ್ಡ್ ಪ್ರಿಯಾರಿಟಿ ಇಸ್ ಸುಧಾಮೂರ್ತಿ. 4th ಪ್ರಿಯಾರಿಟಿ ಇಸ್ ದರ್ಶನ್ ಅಂತಲೂ ಕೊಡ್ಬೋದು. ಸರಿನಾ? ಸೊ ಇಟ್ಸ್ ಅಪ್ ಟು ದ ಕ್ಯಾಂಡಿಡೇಟ್, ಅವರಿಷ್ಟ. 4 ಆದ್ಯತಾ ಮತಗಳನ್ನು ಚಲಾಯಿಸುವ ಹಕ್ಕನ್ನು ಹೊಂದಿರುತ್ತಾರೆ. ಎಷ್ಟು ಜನ ಇದ್ದಾರೆ ಕಂಟೆಸ್ಟೆಂಟ್ಸು? 4. ಹೌ ಮೆನಿ ಪ್ರಿಯಾರಿಟಿ ವೋಟ್ಸ್? 4. ಇದನ್ನೇಂತ ಕರಿತೀನಿ ನಾನು? ಇದೇ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್. ಮೈ ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿ. ಈಗ ನೀವುಗಳು ಹೇಳಿದಾಗೆ ಮೈ ಫಸ್ಟ್ ಪ್ರಿಯಾರಿಟಿ ಸುಕೃತ್ ಸಿಂಹ ಸರ್, ಸೆಕೆಂಡ್ ಪ್ರಿಯಾರಿಟಿ ಇಸ್ ನಂಜುಂಡೇಗೌಡರು ಸರ್, ಥರ್ಡ್ ಪ್ರಿಯಾರಿಟಿ ಇಸ್ ಎಸ್ ವಿ ಪಾಟೀಲ್ ಸರ್. ಒಬ್ಬರಿಗೆ ಮೇಡಮು ಸಿಮೆಸೆ ಫಸ್ಟ್ ಪ್ರಿಯಾರಿಟಿ ಇಸ್ ಎಸ್ ವಿ ಪಾಟೀಲ್ ಸರ್, ಸೆಕೆಂಡ್ ಪ್ರಿಯಾರಿಟಿ ಇಸ್ ಗೌಡ ಸರ್, ಥರ್ಡ್ ಪ್ರಿಯಾರಿಟಿ ಇಸ್ ಸುಕೃತ್ ಸಿಂಹ ಸರ್ ಅಂತ ಅನ್ಬೋದು. ಸರಿನಾ? ನಿಮಗೆ ಬೇರೆನೇ ಆರ್ಡರ್ ಇರ್ಬೋದು. ಐ ಡೋಂಟ್ ನೋ, ಯು ಅಂಡರ್ಸ್ಟುಡ್ ಆರ್ ನಾಟ್. ಈ ಥರ ಪ್ರಿಯಾರಿಟಿ ವೋಟ್ಸ್ಗಳನ್ನ ಹಾಕಬಹುದು. ಹಾಕಬೇಕು ಎಂದು ಹೇಳುತ್ತಿಲ್ಲ, ಹಾಕಬಹುದು. ಕೊಡದೇನೂ ಇರ್ಬೋದು. ಒಂದೇ ಪ್ರಿಯಾರಿಟಿ ಕೊಟ್ಟು ಸುಮ್ಮನೆ ಕೂತ್ಕೋಬೋದು. ಸೆಕೆಂಡು, ಥರ್ಡು, 4 ಪ್ರಿಯಾರಿಟಿ ನಾ ಕೊಡೋದೇ ಇಲ್ಲ, ಬರೀ ಫಸ್ಟ್ ಪ್ರಿಯಾರಿಟಿ ಕೊಡ್ತೀನಿ ಅಂತ ಹೇಳಿ ಫಸ್ಟ್ ಪ್ರಿಯಾರಿಟಿ ವೋಟ್ ಹಾಕಿ ಸುಮ್ಮನೆ ಕೂರ್ಬೋದು. 4th ಪ್ರಿಯಾರಿಟಿ ವೋಟ್ಸು ಕೊಡ್ಬೋದು. ನಾವು ಎಲೆಕ್ಷನ್ಸಲ್ಲಿ ಆಯಿತು, ಫಸ್ಟ್ ಪ್ರಿಯಾರಿಟಿನ ಲೆಕ್ಕ ಹಾಕಿದೆ, ಮೊದಲ ಆದ್ಯತಾ ಮತಗಳನ್ನ ಲೆಕ್ಕ ಹಾಕಿದೆ. ಶಿ ಹ್ಯಾಸ್ ಗಾಟ್ 65%, 65% ಬಂತು. ಮಿಕ್ಕಿದ 35%ಅಲ್ಲಿ 15 ಇವರು, 11 ಇವರು, 9% ಇವರು. ಈ ರೀತಿ ಬಂದಿದೆ ಅಂತ ಅನ್ಕೊಳ್ಳಿ. ತರಲೆ ತಾಪತ್ರಯ ಇಲ್ಲ. ಸುಧಾಮೂರ್ತಿ ಮೇಡಮ್ ವಿಲ್ ಬಿ ಡಿಕ್ಲೇರ್ಡ್ ಆಸ್ ಎ ವಿನ್ನರ್. ಯಾಕೆ? ಶಿ ಹ್ಯಾಸ್ ಆಲ್ರೆಡಿ ಕ್ರಾಸ್ಡ್ 50% ವೋಟ್ಸು ಬಂದಿದೆ ಅವ್ರಿಗೆ, ಮೋರ್ ದ್ಯಾನ್ ದಟ್. ಸೊ ಶಿ ವಿಲ್ ಬಿ ಡಿಕ್ಲೇರ್ಡ್ ಆಸ್ ಎ ವಿನ್ನರ್. ನೋ ಕ್ವಶನ್ ಮಾರ್ಕ್ ಇಯರ್. ಪ್ರಶ್ನೆನೇ ಇಲ್ಲ. ಇಫ್ ದಿಸ್ ಈಸ್ ನಾಟ್ ದ ಕಂಡೀಷನ್, ಅತಂತ್ರ ಬಂದ್ಬಿಡ್ತು ಅನ್ಕೊಳ್ಳಿ, ಬರಲ್ಲ. ಹಂಗೆಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ. 40% ಬಂದಿದೆ, 25% ದರ್ಶನಕ್ಕೆ ಬಂದಿದೆ. ರಿಮೈನಿಂಗ್ ಎಷ್ಟಾಯಿತು? 65, 35 ಉಳಿದಿದೆಯಾ? 20, 15 ಅನ್ಕೊಳ್ಳಿ. 40, 25, 20, 15 ಆಯ್ತಾ? ಸುದೀಪ್ ಅಭಿಮಾನಿಗಳಿದ್ರೆ ಯಾರಾದರೂ ಇಲ್ಲಿ? ಯಾಕಂದ್ರೆ ಪ್ರತಿ ಸಲ ಲಾಸ್ಟಿಗೆ ಕರೆಸ್ತಾ ಇದ್ದೀನಲ್ಲ, ಬೇಜಾರು ಆಗ್ಬಿಟ್ಟಿರ. ಹೇಳಿ, ಫಸ್ಟ್ಗೆ ಹಾಕಂತೀನಿ, ಸೆಕೆಂಡ್ ಪ್ಲೇಸ್ಗೆ. ಫಸ್ಟ್ ಪ್ಲೇಸ್ಗಂತೂ ಹಾಕಲ್ಲ. ಯಾರಾದರೂ ಮಹಿಳಾ ಮಣಿಗಳು, ಸುದೀಪ್ ಅಭಿಮಾನಿಗಳು? ಬಿಕಾಸ್ ದೇ ಲವ್ ದ ಸ್ವ್ಯಾಗ್ ಆಫ್ ಸುದೀಪ್. ಇಸ್ ಸ್ವ್ಯಾಗ್, ಇಸ್ ಸ್ಟೈಲ್, ಇಸ್ ಆಟಿಟ್ಯೂಡ್, ಡ್ರೆಸ್ಸಿಂಗ್ ಸೆನ್ಸ್. And only Sudeep can carry like that. Nobody can carry. ಆ ಡ್ರೆಸ್ ಹಾಕಿ, ಜಂಪ್ ಸೂಟ್ಗಳು ಹಾಕಿ, ಓನ್ಲಿ ಸುದೀಪ್ ಕ್ಯಾನ್ ಕ್ಯಾರಿ. ನೋಬಡಿ ಕ್ಯಾನ್ ಕ್ಯಾರಿ ದಟ್. ಅದು ನಿಮ್ಮ ಡಿ ಬಾಸ್ನ ಇಮ್ಯಾಜಿನೇ ಮಾಡೋಕ್ಕಲ್ಲ ಆ ಡ್ರೆಸ್ಸಲ್ಲೆಲ್ಲ. ಡಿ ಬಾಸ್ಗೆ ಆ ಥರ ಜಂಪ್ ಸೂಟ್ ಹಾಕಿ ನಿಲ್ಲಿಸ್ತೀರಾ? ಬಿಗ್ ಬಾಸ್ ಅಂತ. ದಟ್ ನೆವರ್ ಸೂಟ್ಸ್. ಎಸ್ ಆರ್ ನೋ? ಕ್ಯಾನ್ ಐ ಬಿಕಮ್ ಲೈಕ್ ನಂಜುಂಡೇಗೌಡ ಸರ್? ನಾಟ್ ಇವನ್ ಇನ್ ಡ್ರೀಮ್ಸ್.
ನಾನು ಕನಸೇ ಕಾಣಲ್ಲ ಅವೆಲ್ಲ. ನಾನು ದಿಸ್ ಈಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಪಕ್ಕಕ್ಕಿಟ್ಬಿಡ್ತೀನಿ. ಕಮಿಂಗ್ 5 minutes ಅರ್ಲಿ, ನೋ, ಸಾಧ್ಯನೇ ಇಲ್ಲ. ಆಯ್ತಾ? ಸೊ ದಟ್ ಇಸ್ ವಾಟ್. ಸೊ 40% ಇವ್ರಿಗೆ, 25% ಇವ್ರಿಗೆ, 20 ಇವ್ರಿಗೆ, 15 ಇವ್ರಿಗೆ. ಈಗೇನು ಮಾಡೋಣ? ಯಾರಿಗೂ ಮೆಜಾರಿಟಿ ಬಂದಿಲ್ಲ ಅಲ್ವಾ? ವಾಟ್ ಶಾಲ್ ಐ ಡೂ ನೌ? ಹೇಳಿ ಮೇಡಮ್. ಕೌಂಟೆಡ್. ಸೊ ಏನು ಮಾಡೋಣ ಈಗ? ದಿಸ್ ಮ್ಯಾನ್ ಈಸ್ ಔಟ್ ಆಫ್ ದ ಕಂಟೆಸ್ಟ್. ಏನಕ್ಕೆ? ಕೊನೆಯಲ್ಲಿದ್ದಾರೆ ನೋಡಿ, ಲೀಸ್ಟ್ ನಂಬರ್ ಆಫ್ ವೋಟ್ಸ್ ಈಸ್ ಔಟ್ ಆಫ್ ದ ಕಂಟೆಸ್ಟ್. ಅವ್ರಿಗೆ ಯಾರ್ಯಾರು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರ್ತಾರೋ ಸೆಕೆಂಡ್ ಪ್ರಿಫರೆನ್ಸ್ ಹಾಕಿರೋದಿಲ್ವ ಬೇರೆಯವ್ರಿಗೆ? ಸುದೀಪ್ ಇಸ್ ಮೈ ಫಸ್ಟ್ ಪ್ರಿಫರೆನ್ಸ್ ಅಂದರೆ ಸೆಕೆಂಡ್ ಪ್ರಿಫರೆನ್ಸ್ ಹಾಕಿರೋ ಚಾನ್ಸಸ್ ಇರುತ್ತೆ, ಇಲ್ಲದೇನೂ ಇರ್ಬೋದು, ಐ ಡೋಂಟ್ ನೋ. ಸೊ ಲೆಟ್ ಅಸ್ ಅಸ್ಯೂಮ್ ಸೆಕೆಂಡ್ ಪ್ರಿಫರೆನ್ಸ್ ವೋಟ್ಸ್ ಇದೆ ಅಂತ ಅನ್ಕೊಳ್ಳೋಣ. ಸುದೀಪ್ ಈಸ್ ಔಟ್ ಆಫ್ ದ ಕಂಟೆಸ್ಟ್. ಸೆಕೆಂಡ್ ಪ್ರಿಫರೆನ್ಸಲ್ಲಿ ಹಿಂಗೆ ಬಂತು, 5% ಇವ್ರಿಗೆ, ಈ 15% ಜನ ಸೆಕೆಂಡ್ ಪ್ರಿಫರೆನ್ಸ್, 5% ಜನ ಸುಧಾಮೂರ್ತಿ ಮೇಡಮ್ಗೆ, 5% ಜನ ನಿಮ್ಮ ಡಿ ಬಾಸ್ಗೆ, 5% ಜನ ನಿಮ್ಮ ರಾಕಿಂಗ್ ಸ್ಟಾರ್ಗೆ ಹಾಕಿದ್ದಾರೆ, ರಾಕಿ ಬಾಯ್ಗೆ. ಅವನು ಹೊರಟ, ಅವನು ಹೋಗಿ ಜಾಗದ ಬಗ್ಗೆ ಗೊತ್ತಿರಲಿಲ್ಲ, ಅಲ್ಲಿ ಜನದ ಬಗ್ಗೆ ಗೊತ್ತಿರಲಿಲ್ಲ. ಏಯ್ ಯಾಕೆ ಬಿರಿಯಾನಿ ಇಲ್ಲರೇ ಅಂತ ರಾಕಿ ಬಾಯ್ ಎಲ್ಲರನ್ನು ಒಂದೇ ಕಡೆ ಸೇರಿಸ್ಕೊಂಡಿದ್ದಾನೆ ಅಂತ. ಹ್ಯಾಪಿ ಬರ್ತ್ಡೇ ಟು ಯು ಅಂತ. ಓಕೆ, ನಾನು ಸುಮ್ಮನೆ ಯೋಚನೆ ಮಾಡ್ತೀನಿ, ಇವೆಲ್ಲ ಸಾಧ್ಯನಾ ಗುರು ಈ ಥರನು? ಇಟ್ಸ್ ಓಕೆ. ಓಕೆ, ನೆಕ್ಸ್ಟ್ ಏನು ಮಾಡೋಣ ಈಗ? ಲೀಸ್ಟ್ ಯಾರಿದ್ದಾರೆ ಮತ್ತೆ? ಇವ ರಾಕಿ ಬಾಯ್ ಏನು ಲೀಸ್ಟ್ ಇದ್ದಾರೆ, ಹೌದಾ ಇಲ್ವಾ? ಸೊ ಇದ್ರದ್ದು ಸೆಕೆಂಡ್ ಪ್ರಿಫರೆನ್ಸ್, ಇದ್ರದ್ದು ಥರ್ಡ್ ಪ್ರಿಫರೆನ್ಸ್ ತಗೊಂಡು ಆ ಕಡೆ ಯಾವ ಕಡೆ ಹೋಗಿದೆಯಾ ನೋಡ್ಕೊಂಡು ಶಿಫ್ಟ್ ಮಾಡಿದ್ರೆ ಸುಮ್ಮನೆ ಇನ್ನೇನು ಎಂಡ್ ಮಾಡಿಬಿಡ್ತೀನಿ, ಸಾಕಿದ್ರದ್ದು ಕತೆ. ಸೊ 20% ಇವ್ರಿಗೆ ಬಂದಿದೆ ಅಂದ್ಕೊಳ್ಳೋಣ, 5% ಇವ್ರಿಗೆ ಬಂದಿದೆ ಅಂದ್ಕೊಳ್ಳೋಣ. ಸೊ ಟೋಟಲಿ ಎಷ್ಟಾಯಿತು? 65 ಇವ್ರಿಗೆ, ರಿಮೈನಿಂಗ್ 35 ಇವ್ರಿಗೆ. ಎಲ್ಲರೂ 4 ಪ್ರಿಫರೆನ್ಸ್ ಕೊಟ್ಟಿದ್ರೆ, ಕೊಟ್ಟಿಲ್ಲ ಅಂದರೆ ಇಟ್ ವಿಲ್ ಬಿ ಎ ಪ್ರಾಬ್ಲಮ್. ಇದೆಲ್ಲ ನಾನು ಮಾತಾಡೋದು ಇಷ್ಟೊತ್ತರೆಗೂ ಥಿಯರಿ ಕಣ್ರಿ, ಥಿಯರಿ. ಇದೆಲ್ಲ ಡುಬಾಕ್, ಬೋಗಸ್, ಎಕ್ಸಾಮ್ಗೋಸ್ಕರ. ರಿಯಾಲಿಟಿ ತೋರಿಸ್ಲಾ? ತೋರಿಸ್ತೀನಿ ನೋಡಿ. 28 ಸ್ಟೇಟ್ಸಲ್ಲಿ, ಇನ್ ಹೌ ಮೆನಿ ಸ್ಟೇಟ್ಸ್ ದೇರ್ ಇಸ್ ಎ BJP ರೂಲ್? ಫಸ್ಟು ಲೆಕ್ಕ ಹಾಕೊಳ್ಳಿ. ರಿಯಲ್ ಆಗಿ ತೋರಿಸ್ತೀನಿ ನೋಡಿ ಹೆಂಗ್ ನಡೀತಿ ಈಗ ದುನಿಯಾ. ಸೊ ನೌ ಐ ವಿಲ್ ಕ್ಯಾಲ್ಕುಲೇಟ್. ಕರ್ನಾಟಕದಲ್ಲಿ 70 MLAs ಆರ್ ಫ್ರಮ್ BJP. ಸುಮ್ಮನೆ ಲೆಕ್ಕ ಕೇಳ್ತಾ ಇದ್ದೀನಿ. ಆಂಧ್ರ ಪ್ರದೇಶ್ 30 MLAs ಆರ್ ಫ್ರಮ್ BJP. ತೆಲಂಗಾಣ ದೇ ವಿಲ್ ಕ್ಯಾಲ್ಕುಲೇಟ್. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ರಾಜಸ್ಥಾನ್ ಎಲ್ಲ ಲೆಕ್ಕ ಹಾಕ್ತಾರೆ. ಡಿಫ್ರೆಂಟ್ ವ್ಯಾಲ್ಯೂಸ್ ವಿಲ್ ಬಿ ದೇರ್, ಹೌದಾ ಇಲ್ವಾ? ಎಲ್ಲ ಟೋಟಲ್ ಲೆಕ್ಕ ಹಾಕಿದಾಗ ನಾವು ದೇ ವಿಲ್ ಗೆಟ್ 45% ಆಫ್ ದ ವೋಟ್ಸ್ ಹಿಯರ್ ಓನ್ಲಿ. ಯಾಕೆ? ಮೋರ್ ನಂಬರ್ ಆಫ್ ಸ್ಟೇಟ್ಸ್ ಆರ್ ಕಂಟ್ರೋಲ್ಡ್ ಬೈ ದೆಮ್, ಹೌದಾ ಇಲ್ವಾ? ದೆನ್ ದೇ ವಿಲ್ ಕಮ್ ಟು ಲೋಕಸಭಾ. ಎಷ್ಟು ಜನ ಮೆಂಬರ್ಸ್ ಇದ್ದೀವಿ? ರಾಜ್ಯಸಭೆಯಲ್ಲಿ ಎಷ್ಟು ಜನ ಇದ್ದೀವಿ? ಎಲ್ಲ ಲೆಕ್ಕ ಹಾಕ್ತಾರೆ. ತಗೊಳ್ಳೋ, ನಮ್ಮದೇ 70% ಆಯಿತು. ನಮಗೆ ಬೇಕಾದ ಅಭ್ಯರ್ಥಿಯನ್ನು ಕರ್ಕೊಂಬಂದು ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸ್ಕೊಳ್ಳೋದು ಅಷ್ಟೇ. ಯಾಕೆ? ಸಿಂಪಲ್ ಸಾರ್, ಲೆಕ್ಕಾಚಾರ ಇಷ್ಟೇ. ಕರ್ನಾಟಕದ ಒಂದು MLA ವೋಟ್ ಹಾಕಿದ್ರೆ 150 ಅಂದ್ಕೊಳ್ರಿ. 70 ಜನ ಇದ್ದಾರಾ? 150 × 70 ಎಷ್ಟಾಯ್ತು ಹೇಳ್ರಿ, ಹೇಳಿ ಕಮನ್ ಬೇಗ. ಎಷ್ಟಾಯ್ತು? ಸಮೇರ್ ಅರೌಂಡ್ 1050ನಾ?
ಅಥವಾ 900? 900. ಓಕೆ, ಎಷ್ಟು ಎಷ್ಟಾಯ್ತು? ಪಟ ಹೇಳ್ರಿ. 10,500. ಓಕೆ, ಒಳ್ಳೇದಾಗಲಿ. ಆಂಧ್ರ ಪ್ರದೇಶದಲ್ಲಿ 30 ಜನ ಇದ್ದಾರೆ ಅನ್ಕೊಳ್ಳೋಣ. ಒಬ್ಬಂದು 200 ವ್ಯಾಲ್ಯೂ ಅನ್ಕೊಳ್ಳಿ. ಟೋಟಲ್ ಎಷ್ಟಾಗುತ್ತೆ? 200 × 30 6,000. ಹಿಂಗೆಲ್ಲ ಸ್ಟೇಟ್ಸ್ಗಳ್ದು ವ್ಯಾಲ್ಯೂಗಳನ್ನ ಆ್ಯಡ್ ಮಾಡ್ಕೋತಾರೆ. ಎಷ್ಟು ಪರ್ಸೆಂಟ್ ಓಟು ಅಂತ ನೋಡ್ತಾರೆ. 45% ಓಟ್ ಇವ್ರದೇ ಇದೆ, ಖುಷಿ. ನಾವು ಲೋಕಸಭಾ ಮೆಂಬರ್ಸು, ರಾಜ್ಯಸಭಾ ಮೆಂಬರ್ಸ್ ಅಂತೂ ಇದ್ದೇ ಇರ್ತಾರೆ. ಟೋಟಲಿ ದೇ ವಿಲ್ ಕ್ಯಾಲ್ಕುಲೇಟ್. 70% ನಮ್ಮದೇ. ನಮ್ಗೆ ಇಷ್ಟ ಬಂದಿದ್ದ ಕ್ಯಾಂಡಿಡೇಟ್ನ ನಿಲ್ಲಿಸ್ಕೊಳ್ಳಿ, ಇಷ್ಟ ಬಂದಿದ್ದ ಕ್ಯಾಂಡಿಡೇಟ್ನ ಗೆಲ್ಲಿಸಿ. ಎಲ್ಲ BJP MLAಗಳಿಗೆ, ಎಲ್ಲ MLAಗಳಿಗೆ, MP ಗಳಿಗೆ ಹೇಳ್ತಾರೆ, ಇವ್ರಿಗೆ ಓಟ್ ಹಾಕ್ರೋ ಅಂತಾರೆ. ಆಯಿತು ಅಂತಾರೆ. ಸಂವಿಧಾನ ಏನು ಹೇಳುತ್ತೆ? ಎಲೆಕ್ಟೆಡ್ ಇಂಡೈರೆಕ್ಟ್ಲಿ ಬೈ ದ ಪೀಪಲ್. ಪ್ರಜೆಗಳಿಂದ ಪರೋಕ್ಷವಾಗಿ ಆಯ್ಕೆ ಮಾಡಲಾಗುತ್ತದೆ. ನಿಜನಾ? ಕಡೆಗೆ ಆಮೇಲೆ ನೀವೇ ಟಿವಿಲಿ ಮಾತಾಡ್ತೀರಾ ಏನಂತ? ಹೆಂಗೆ ನಮ್ಮ ಮೋದಿ ದ್ರೌಪದಿ ಮುರ್ಮು ಟ್ರೈಬಲ್ ವುಮೆನ್ನ ಪ್ರೆಸಿಡೆಂಟ್ ಮಾಡಿಬಿಟ್ರು ಅಂತ ಮಾತಾಡ್ತಿದ್ದೀರಾ ನೀವು. ಅಂದರೆ ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವ ವಿರೋಧಿ ಹೇಳಿಕೆಗಳನ್ನು ನೀವೇ ಕೊಡುತ್ತಿದ್ದೀರಾ ಎಂದು ಭಾವಿಸದ ಅಲ್ವಾ? ಮೋದಿ ಮಾಡಿದ್ದ, ಜನ ಮಾಡಿದ್ದ? ಜನ. ಇದಕ್ಕೂ ಮುಂಚೆ ಹಿಂಗೆ ಮಾಡ್ತಿದ್ದಿದ್ರು. ಕಾಂಗ್ರೆಸ್ನವ್ರೇನು ಗ್ರೇಟ್ ಏನಲ್ಲ. ಅದೇ ಕತೆ. ರಾಜೇಂದ್ರ ಪ್ರಸಾದ್ ಅದೇ ಕತೆ, ರಾಧಾಕೃಷ್ಣನ್ ಅದೇ ಕತೆ, ಜ್ಞಾನಿ ಜೈಲ್ ಸಿಂಗ್ ಅದೇ ಕತೆ. ಕಾಂಗ್ರೆಸ್ ರೂಲ್ ಸ್ಟೇಟ್ಸ್ ಇತ್ತು ಮೇಡಮ್. ಕಾಂಗ್ರೆಸ್ MLAಗಳಿದ್ರು, ಕಾಂಗ್ರೆಸ್ MP ಗಳಿದ್ರು. ವೋಟಿಂಗ್ ನೋಡ್ತಾರೆ, 8%. ಓ ನಮ್ಮದೇ 55-60 ಇದೆ, ನಮಗೆ ಬೇಕಾದವ್ರನ್ನ ನಿಲ್ಲಿಸಿ, ಅಷ್ಟೇ. ನಾನು ಅದನ್ನೇ ಹೇಳೋದು, ವಿರೋಧ ಪಕ್ಷಗಳೇ ಇಲ್ಲದಿದ್ದರೆ, ವಿರೋಧವೇ ಇಲ್ಲದಿದ್ದರೆ ಪ್ರೆಸಿಡೆಂಟು ನಿಮ್ಮ ಕಡೆಯವರೇ, ವೈಸ್ ಪ್ರೆಸಿಡೆಂಟು ನಿಮ್ಮ ಕಡೆಯವರೇ, ಸ್ಪೀಕರು ನಿಮ್ಮ ಕಡೆಯವರೇ, ಎಲ್ಲ ನಿಮ್ಮ ಕಡೆಯವರೇ. ಕಡೆಗೆ ನೀವಿಬ್ರು ಮೂರು ಸೇರ್ಕೊಂಡು ಇಡೀ ಕಂಟ್ರಿನ ಬುಗುರಿ ಬುಗುರಿ ಬುಗುರಿ. ಇದೇ ತಾನೇ ನಿಮಗೆ ಬೇಕಾಗಿರೋದು? ದಿಸ್ ಇಸ್ ವಾಟ್ ಯು ಪೀಪಲ್ ಆಲ್ಸೋ ವಾಂಟ್. ಯು ಡೋಂಟ್ ವಾಂಟ್ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಇನ್ ದಿಸ್ ಕಂಟ್ರಿ. ಯು ವಾಂಟ್ 1% ಟು ರೂಲ್. ಆಗ ನನಗೇನು ಅನ್ಸುತ್ತೆ ಅಂದರೆ, ಆ ರಾಜವಂಶಸ್ಥರ ಮನೆತನದ ಯೋಚನೆ ಇತ್ತಲ್ಲ ನಮ್ಗಿನ್ನೂ ಅದರಿಂದ ಹೊರಗಡೆ ಬಂದೇ ಇಲ್ಲ ನಾವು ಅನ್ಸ್ಬಿಡುತ್ತೆ. ನಿಜನ ಸುಳ್ಳ? ಅಪ್ಪ ಆದ್ಮೇಲೆ ಮಗ ಬರಲಿ. ಕುಮಾರಣ್ಣ ಇಲ್ಲ, ಅನಿತಕ್ಕ ಬೇಕು. ಅನಿತಕ್ಕ ಇಲ್ಲ ಅಂದರೆ ನಿಖಿಲ್ ಕುಮಾರಸ್ವಾಮಿ ಬೇಕು. ಸಿದ್ದರಾಮಣ್ಣ ಇಲ್ಲ ಅಂದರೆ ಯತೀಂದ್ರ ಬೇಕು. ವಾವ್. ಯಡಿಯೂರಪ್ಪನವರಾದ್ಮೇಲೆ ವಿಜೇಂದ್ರ ಬೇಕು. ಈಶ್ವರಪ್ಪ ಆದ್ಮೇಲೆ ಕಾಂತೇಶ್ ಬೇಕು. ಸೊ ಒಟ್ನಲ್ಲಿ ಅವ್ರ ಹೆಂಡತಿ, ಅವ್ರ ಮಕ್ಕಳು, ಒಟ್ನಲ್ಲಿ ರಾಜ ಮನೆತನದ ಪ್ರವೃತ್ತಿಯನ್ನ, ಬುದ್ಧಿಯನ್ನ ಭಾರತೀಯರು ಇನ್ನೂ ಬದಲಾಯಿಸಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೂ ಈ ಹುಟ್ಟು. ಯಾಕೆಲ್ಲ ಫೀಲಿಂಗ್ ಅಲ್ಲಿ ನೋಡ್ತಿದ್ದೀರಾ? ಏನ್ ಹಿಂಗ್ ಮಾನಮರ್ದಿ ಕಳಿತಾವನೆ ಅಂತನಾ? ಇದ್ರಲ್ವಾ ಕಳಿಯಕ್ಕೆ. ಯಾರು ಎಲೆಕ್ಟ್ ಮಾಡೋದು ಪ್ರೆಸಿಡೆಂಟ್ನ? ಮೋದಿ, ರಾಹುಲ್ ಗಾಂಧಿ. ಇಬ್ಬರಿಗೂ ಬಿಡಲ್ಲ. ನಂಗೆ ಇವ್ರು ಹೆಚ್ಚಲ್ಲ ಅವ್ರು ಕಮ್ಮಿ ಅಲ್ಲ, ಅವ್ರು ಹೆಚ್ಚಲ್ಲ ಇವ್ರು ಕಮ್ಮಿ ಅಲ್ಲ. ಇವ್ರುಗಳು ಎಲೆಕ್ಟ್ ಮಾಡೋದು ಅಥವಾ ಜನನ? ಇಷ್ಟೇ. ಬರೀರಪ್ಪ, ಬರ್ಕೊಳ್ಳಿ. ಇದೆಲ್ಲ ಹೋಗಿ ಮನೆಯವ್ರ ಹತ್ರ ಮಾತಾಡಕ್ ಹೋಗ್ಬೇಡಿ. ದೇ ಟ್ರೀಟ್ ಯು ಲೈಕ್ ಫೂಲ್ಸ್. ಆಯ್ತಾ? ಇದನ್ನೆಲ್ಲ ಹೋಗಿ ಮನೆಯವ್ರ ಹತ್ರ ಮಾತಾಡಕ್ ಹೋಗ್ಬೇಡಿ. ಓಕೆ? ಡೋಂಟ್ ಡಿಸ್ಕಸ್ ವಿತ್ ದೆಮ್. ಯಾವ ಚರ್ಚೆ ಆದ್ರೂ ಮಾತಾಡಕ್ ಒಂದು ಜಾಗ, ಮಾತಾಡಕ್ ಒಂದು ಜನ ಅಂತ ಇರುತ್ತೆ. ಡೋಂಟ್ ಡಿಸ್ಕಸ್ ವಿತ್ ಯುವರ್ ಅದರ್ ಫ್ರೆಂಡ್ಸ್. ದೇ ನೆವರ್ ಅಂಡರ್ಸ್ಟ್ಯಾಂಡ್. ಅವ್ರು ಏನ್ ಮಾತಾಡಿದ್ರು ಕೇಳಿಸ್ಕೊಂಡು ಕೂತ್ಕೊಳ್ಳಿ ಅಷ್ಟೇ ಅಲ್ವಾ? ಕರೆಕ್ಟು ಅನ್ನಿ. ಬಟ್ ಯು ವಿಲ್ ಬಿ ಟ್ರೀಟೆಡ್ ಆಸ್ ಔಟ್ಸೈಡರ್. ಆದ್ರೆ ನೀವು ಅದನ್ನು ಮಾತಾಡದಿದ್ರೆ, ನೀವೇನೋ ಫುಲ್ಲು ಬೇರೆ ಮಾತಾಡಕ್ ಹೋದ್ರೆ, ವಿಲ್ ಬಿ ಟ್ರೀಟೆಡ್ ಆಸ್ ಔಟ್ಸೈಡರ್ಸ್. ಲಿವ್ ಇಟ್. ರೈಟ್ ಡೌನ್. ಮೊನ್ನೆ ಹೋಗಿದ್ನಲ್ಲ ದೇವಸ್ಥಾನಕ್ಕೆ ಹೋದಾಗ, ಎಲ್ಲ ಬಂದಿದ್ರು ಜೊತೆಲಿ, ಎಲ್ಲ ಏನೇನೋ ಮಾತಾಡ್ತಿದ್ರು. ಐ ವಾಸ್ ಹೌದಾ?
ಓಕೆ, ಹಂಗ ಸಮಯ ಹಿಂಗ್ ತಾನೆ ಅವ್ರವ್ರದೇ ಥಿಯರಿಗಳು ಹೇಳ್ತಿದ್ರು ಎಲೆಕ್ಷನ್ಸ್ದು. ಇದು ಕಾಮನ್ ಮ್ಯಾನ್ ಥಿಂಕ್ ಮಾಡೋ ರೀತಿ. ಐ ವಿಲ್ ರಿಮೈನ್ ಸೈಲೆಂಟ್, ಐ ವಿಲ್ ನಾಟ್ ಡಿಸ್ಕಸ್. ರೈಟ್ ಡೌನ್ ಪ್ಲೀಸ್. ಸೊ ಎಲ್ಲರಿಗೂ ಬರ್ದಿಲ್ಲ ಅಷ್ಟು ಕ್ಯಾಲ್ಕುಲೇಷನ್ ಬರೆದ್ರಿ ಅಲ್ವಾ? ಕಂಟಿನ್ಯೂ ಮೇಡಮ್. ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದ ವ್ಯಾಲ್ಯೂ ಆಫ್ ವೋಟ್ಸ್, ಏನಿಲ್ಲ ಮೂರಲ್ಲೇ ಹೇಳ್ಬೇಕಾಗಿರೋದು ನಾನು ಈಗ, ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಬರ್ದು ತೋರಿಸ್ಬಿಟ್ಟೆ. ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದ ವ್ಯಾಲ್ಯೂ ಆಫ್ ವೋಟ್ಸ್, ಮತಗಳ ಮೌಲ್ಯವನ್ನು ಲೆಕ್ಕ ಹಾಕಿದ ನಂತರ, ದ ವೋಟರ್ಸ್ ಕ್ಯಾನ್ ಗಿವ್ ಪ್ರಿಯಾರಿಟಿ ವೋಟ್ಸ್, ಮತದಾರರು ಆದ್ಯತಾ ಮತಗಳನ್ನು ನೀಡಬಹುದು. ಆದ್ಯತಾ ಮತಗಳು, ಪ್ರಾಧಾನ್ಯತಾ ಮತ ಅಂತನಾದ್ರೂ ಬರೀರಿ, ಆದ್ಯತಾ ಮತ ಅಂತನಾದ್ರೂ ಬರೀರಿ. ಪ್ರಿಯಾರಿಟಿ ವೋಟ್ಸ್ ಅಂದ್ರೆ ಎಷ್ಟು ಪ್ರಿಯಾರಿಟಿ ವೋಟ್ಸ್ ಕೊಡ್ಬೋದು ಸರ್? ಬರೀರಿ. ಅಕಾರ್ಡಿಂಗ್ ಟು ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್, ಸದಸ್ಯರ ಸಂಖ್ಯೆಯ ಆಧಾರದ ಮೇಲೆ, ಅಕಾರ್ಡಿಂಗ್ ಟು ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಪ್ರಿಯಾರಿಟಿ ವೋಟ್ಸ್ ಕ್ಯಾನ್ ಬಿ ಗಿವನ್, ಆದ್ಯತಾ ಮತಗಳನ್ನು ನೀಡಬಹುದು. ಇಫ್ ದೇರ್ ಆರ್ ಓನ್ಲಿ ಟೂ ಕ್ಯಾಂಡಿಡೇಟ್ಸ್, ಇಫ್ ದೇರ್ ಆರ್ ಓನ್ಲಿ ಟೂ ಕ್ಯಾಂಡಿಡೇಟ್ಸ್, ಇಬ್ಬರು ಅಭ್ಯರ್ಥಿಗಳು ಮಾತ್ರ ಸ್ಪರ್ಧೆಯಲ್ಲಿ ಇದ್ದರೆ, ಇಫ್ ದೇರ್ ಆರ್ ಓನ್ಲಿ ಟೂ ಕ್ಯಾಂಡಿಡೇಟ್ಸ್, ಇಬ್ಬರು ಅಭ್ಯರ್ಥಿಗಳು ಮಾತ್ರ ಸ್ಪರ್ಧೆಯಲ್ಲಿ ಇದ್ದರೆ, ಪ್ರಿಯಾರಿಟಿ ವೋಟ್ಸ್ ವಿಲ್ ನಾಟ್ ಬಿ ಗಿವನ್, ಆದ್ಯತಾ ಮತಗಳನ್ನು ನೀಡುವುದಿಲ್ಲ. ಪ್ರಿಯಾರಿಟಿ ವೋಟ್ಸ್ ವಿಲ್ ನಾಟ್ ಬಿ ಗಿವನ್, ಆದ್ಯತಾ ಮತಗಳನ್ನು ನೀಡುವುದಿಲ್ಲ. ಸರಿನಾ? ಇಷ್ಟೇ ನಾ ಹೇಳೋದು, ಇನ್ನೇನು ಹೇಳೋಂಗಿಲ್ಲ. ಇದು ಅಂಡರ್ಸ್ಟುಡ್ ಅಲ್ಲ ನಿಮಗೆ? ಡೋಂಟ್ ಫರ್ಗೆಟ್ ದಿಸ್ ಡಯಾಗ್ರಾಮ್ ಅಷ್ಟೇ. ಯಾಕೆ ನಿಮಗೆ ಚಲನಚಿತ್ರ ನಟ ನಟಿಯರ ಹೆಸರು ಬರಿತೀನಿ ಅಂದರೆ, so that you can easily remember that example. ಈ ಸುದೀಪ್ ದರ್ಶನ್ ಹೆಸರೆಲ್ಲ ಬರೆದಾಗ ಸಡನ್ ನೆನಪಾಗುತ್ತೆ, ಓ ಸುದೀಪ್ ಹೆಸರೆಲ್ಲ ಬರೆದು ಎಕ್ಸಾಂಪಲ್ ಕೊಟ್ಟಿದ್ರಲ್ಲಪ್ಪ, ಆ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟು ಅಂತ ನೆನಪಾಗುತ್ತೆ. ಫಾರ್ ದಟ್ ರೀಸನ್ ಸ್ವಲ್ಪ ಕ್ಯಾಚಿ ಆಗಿರಲಿ ಅಂತೇಳಿ ಅವ್ರ ಹೆಸರುಗಳು ಬರೀತೀನಿ ಅಷ್ಟೇ, ನಥಿಂಗ್ ಎಲ್ಸ್. ಅಂಡರ್ಸ್ಟುಡ್ ಆರ್ ನಾಟ್? ಓಕೆನಾ? ಎಲೆಕ್ಷನ್ ಪ್ರೋಸೆಸ್ ಗೊತ್ತಾಯ್ತಾ ನಿಮಗೆ? ಇದೇ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟು, ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್. ಈಗ ಹೇಳೋಣ ಅದೇನು. 25 ಮತ್ತೆ 5 ಗೊತ್ತಾಗ್ಲಿಲ್ವಾ? ಯಾವ ಪ್ರೋಸೆಸ್ಸು? ಇದಾ 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 ಏನಿಲ್ಲ ಗುರು, 20% ಇತ್ತಲ್ಲ, ಇದು ಯಾವ ಪ್ರಿಯಾರಿಟಿ ವೋಟ್ಸ್ ಹೇಳಿ ನನಗೆ? ನೋಡಿ ನೋಡಿ, ಇದು ಬಿಟ್ಬಿಡಿ, ಇಸ್ಕೋ ಚೋಡೋ. ಈಗ ನೋಡಿ, ಫಸ್ಟ್ ಪ್ರಿಯಾರಿಟಿ ವೋಟ್ಸ್ ಅಲ್ವೇನಣ್ಣ? ಸೊ ನಾವು ಯಶ್ ಈಸ್ ಔಟ್ ಆಫ್ ದ ಕಂಟೆಸ್ಟ್ ಅಲ್ವಾ? ಸೆಕೆಂಡ್ ಪ್ರಿಯಾರಿಟಿ ವೋಟ್ಸ್ನ ತಗೊಂಡೋಗಿ ಯಾರಿಗೆ ಶಿಫ್ಟ್ ಮಾಡಿದೀನಿ ನೋಡಿ. 20 ಎಲ್ಲೋಯ್ತ್ರಿ? 20 ಎಲ್ಲೋಗಿದೆ ನೋಡ್ರಿ. ಹಿಂಗೆ ಬರೀಲಿಲ್ಲ ಅಷ್ಟೇ. ಓಕೆನಾ? ಅರ್ಥ ಮಾಡ್ಕೊಂತಾರೆ ಹುಡುಗರು ಅಂತ ಬರೀಲಿಲ್ಲ ಅಷ್ಟೇ. 20 ಅಲ್ಲಾಗದೆ, ಆಯ್ತಾ? ಈ 5% ಎಲ್ಲೋಯ್ತು ನೋಡಿ. ಇವರು ಔಟ್ ಆಫ್ ದ ಕಂಟೆಸ್ಟ್ ಅಂದಮೇಲೆ ಯಶು ಸೆಕೆಂಡ್ ಪ್ರಿಯಾರಿಟಿ ವೋಟ್ಸ್ನ ಟ್ರಾನ್ಸ್ಫರ್ ಮಾಡಿದೆ ಆ ಕಡೆ ಅಷ್ಟೇ. ಇಲ್ಲಿ ಒಂದೇ ಒಂದು ಲೈನು ಸರ್ ಹೇಳೋದು, ಅಂಟಿಲ್ ಎ ಕ್ಯಾಂಡಿಡೇಟ್ ಸೆಕ್ಯೂರ್ಸ್ ಮೋರ್ ದ್ಯಾನ್ 50%, ದ ವೋಟ್ಸ್ ವಿಲ್ ಬಿ ಟ್ರಾನ್ಸ್ಫರ್ಡ್. ಯು ಅಂಡರ್ಸ್ಟ್ಯಾಂಡ್ ನಾಟ್? ಒಬ್ಬ ಅಭ್ಯರ್ಥಿಗೆ 50%ಕ್ಕಿಂತ ಹೆಚ್ಚಿನ ಮತಗಳು ಲಭ್ಯವಾಗುವವರೆಗೂ ಮತಗಳನ್ನು ವರ್ಗಾಯಿಸಲಾಗುತ್ತದೆ. ನೀವು ನನಗೊಂದು ಕ್ವಶನ್ ಕೇಳಬೇಕು, ಏನಂತ? ಸರ್ ಎಲ್ಲ ಒಂದೇ ಪ್ರಿಯಾರಿಟಿ ವೋಟ್ ಹಾಕಿದ್ದಾರೆ, 4 ಜನ ಇದ್ದಾರೆ, 4 ಜನಕ್ಕೆ 25 ಬಂತು, ಆಗೇನು ಮಾಡ್ತೀರಾ ಅಂತ ಕೇಳಿ. ಅದು ಅಪ್ಪ ಕೇಳೋ ಕ್ವಶನ್ನು.
ಹೊಡೆದ್ರೆ ನನಗೆ ಹಂಗೆ ಹೊಡಿಬೇಕು. ಸುಮ್ಮನೆ ಚಾಕು ಬ್ಲೇಡ್ ಎಲ್ಲ ತತ್ತೀರ ನನ್ನ ಜೊತೆ ಫೈಟಿಂಗ್ ಮಾಡೋಕ್ಕೆ. ಏನಂತ ಕೇಳಬೇಕು ಕ್ವಶನು? 4 candidates are there. Only first priority votes are given. Second priority vote ಇಲ್ಲ. 4 ಜನಕ್ಕೆ 25 ಬಂದ್ಬಿಟ್ಟಿದೆ. ನಾವು ಟೆಲ್ ಮಿ ವಾಟ್ ವಿಲ್ ಯು ಡೂ ಅಂತ ಅನ್ನಿ. ರಿಎಲೆಕ್ಷನ್ ಮಾಡ್ತಾರೆ, ಇನ್ನೇನಲ್ಲಿ ಬ್ರಹ್ಮವಿದ್ಯೆ. ಇನ್ನೊಂದು ಕ್ವಶನ್ ಕೇಳಿ ಈಗ. ಸರ್ ಇಬ್ಬರು ಕ್ಯಾಂಡಿಡೇಟ್ಸ್ಗೆ ಈಕ್ವಲ್ ಆಗಿ ಬಂದ್ಬಿಡ್ತು 50-50, ಏನು ಮಾಡಲಿ ಸರ್ ಅಂತ ಹೇಳಿ. ಲಾಟ್ರಿ ಎತ್ತುತ್ತಾರೆ. ಹಂಗೆಲ್ಲ ಬರಲ್ಲ. ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್. ಬಟ್ ಯು ಕ್ಯಾನ್ ಆಸ್ಕ್ ಮಿ ದೀಸ್ ಕ್ವಶನ್ಸ್. ಸರ್ 2 candidates 50-50 ಈಕ್ವಲ್ ಫೈಟ್, ನೆಕ್ ಟು ನೆಕ್ ಫೈಟ್, ಲೈಕ್ IPL ಮ್ಯಾಚ್, ಟೈ, ಸೂಪರ್ ಓವರ್, ವಾಟ್ ಶಾಲ್ ಐ ಡೂ ನಾವು ಅಂತ ಕೇಳಿ. ಲಾಟ್ರಿ. ಅರ್ಥ ಆಯ್ತಾ? ಆಲ್ ದೀಸ್ ಥಿಂಗ್ಸ್ ಆರ್ ನಾಟ್ ಮೆನ್ಷನ್ಡ್ ಇನ್ ಅವರ್ ಬುಕ್, ಡೋಂಟ್ ವರಿ. ಬಟ್ ಆ ಮಟ್ಟಕ್ಕೆಲ್ಲ ನಿಮ್ಗೆ ಕಿತ್ತೋಗಿರೋ ಕ್ವಶನ್ಸ್ ಎಲ್ಲ ಕೇಳಲ್ಲ, ಡೋಂಟ್ ವರಿ, ಅದು ವರಿ ಮಾಡಬೇಡಿ. ಹೇಳ್ತಿದ್ದೀನಿ ಅಷ್ಟೇ. ಅಂಥದ್ದು ಕೇಳಿ. ಏನಣ್ಣ ಶ್ರೀಧರಣ್ಣ ಏನು ಎಕ್ಸ್ಪ್ಲೇನ್ ಮಾಡ್ತೀರಿ? ಏನು ಕನ್ಫ್ಯೂಸ್ ಆಯ್ತು ಹೇಳಿ ಗುರು, ನನ್ನ ಬೇಗ ಕೇಳ್ಗುರು, ಬೇಗ. ನೀವೇ ಡೌಟ್ನ ಕ್ಲಾರಿಫೈ ಮಾಡ್ತಿದ್ದೀರಾ ಅಥವಾ ಮಾಡ್ಕೊತಾ ಇದ್ದೀರಾ? ಮಾಡ್ಕೊಳ್ಳೋಕತ್ತಿದ್ದೀರಾ? ಕ್ಲಾಸು ಬ್ರೇಕ್ ಆದ್ಮೇಲೆ ಮಾಡ್ಕೊಳ್ಳಿ ಶ್ರೀಧರಣ್ಣ. ಈಗ ಪಾಠ ಕೇಳಿ, ನನ್ನೇ ಕೇಳ್ಬಿಡಿ ಬೇಗ, ಅದೇನು ಡೌಟ್ ಕೇಳಿ. ಹೌದು, 50-50 ಬರೋ ಚಾನ್ಸ್ ಪ್ರಾಕ್ಟಿಕಲಿ ಇಲ್ಲ ಬಿಡಿ, ಸಾಧ್ಯನೇ ಇಲ್ಲ. ಬರಲೇಬಾರ್ದು ಅಂತನೂ ಇಲ್ಲ. ಕರೆಕ್ಟಾಗಿ ಒಂದಷ್ಟು ಜನ ಆಬ್ಸೆಂಟ್ ಆಗಿ ಚಾನ್ಸಸ್ ಅದು ಇದೆ. ಬಟ್ ಪ್ರಾಕ್ಟಿಕಲಿ ಅವೆಲ್ಲ ಆಗಲ್ಲ. ಗೊತ್ತಾಗ್ಬಿಡುತ್ತೆ ಇವ್ರಿಗೆ ನಮ್ಗೆ ಎಷ್ಟು ಜನ ವೋಟಿಂಗ್ ಇದ್ದಾರೆ ಏನು ಅಂತ. ಕ್ರಾಸ್ ವೋಟಿಂಗ್ ಆದರೆ ಹೊಡೆದೋಗುತ್ತೆ ಅವಾಗಷ್ಟೇ. ಇದೆ ಚಾನ್ಸ್ ಇದೆ. ಆಯ್ತಾ? ವಾಪಸ್ ಕೊಡ್ತೀರಾ? 15,000 ವಾಪಸ್ ಕೊಡ್ತಾರೆ. ನೆನ್ನೆ ಮಧ್ಯಾಹ್ನ ಮೇಲೆ ಯಾಕೆ ಬಂದಿಲ್ಲ ಅದನ್ನ ಹೇಳಿ ಕ್ಲಾಸ್ಗೆ. ನನ್ಗೊಂದು ಡೌಟ್ ಇದೆ, ಅದೇ ಡೌಟು. ಮಧ್ಯಾಹ್ನ ಮೇಲೆ ಯಾಕೆ ಬರಲಿಲ್ಲ ಅದನ್ನ ಹೇಳಿ. ಕರೆಕ್ಟ್ ಅಲ್ವೇನಣ್ಣ? ಕೆಲಸ ಆಯ್ತಾ? ಹಂಗನ್ನಂಗೂ ಇಲ್ಲ, ಯಾಕಂದ್ರೆ ಆಗ್ಲೇ ಬೈದಿದ್ದೀನಿ. ಕೆಲಸ ಆಯ್ತು ಅನ್ನಂಗೂ ಇಲ್ಲ. ಓಕೆ, ನೆಕ್ಸ್ಟ್ ಪ್ರಮಾಣ ವಚನ ಓತ್. ಪ್ರಮಾಣ ವಚನ ಓತ್. ನಿಮ್ಗೆಲ್ರಿಗೂ ನನ್ನ ಪ್ರಿಯ ವಿದ್ಯಾರ್ಥಿನಿಯರಿಗೆ ಒಂದು ಮಾತು ಹೇಳಿದೆಪ್ಪ, ಯಾರು ನೆನ್ಸ್ಕೊಳ್ಳಿಲ್ಲ. ನಾವೇನು ಮಾಡೋಣ? ಕಾನ್ಸ್ಟೆಂಟ್ ಅಸೆಂಬ್ಲಿ ಪಾಠ ಮಾಡ್ತಿದ್ದೆ, ಆಗ ಒಂದು ಸೆಂಟೆನ್ಸ್ ಹೇಳಿದೆ ಅಲ್ವಾ ಮೇಡಮ್? ದ ಮೆಂಬರ್ಸ್ ಟು ಕಾನ್ಸ್ಟೆಂಟ್ ಅಸೆಂಬ್ಲಿ ಹೌ ದೇ ವರ್ ಎಲೆಕ್ಟೆಡ್. ಸಂವಿಧಾನ ರಚನಾ ಸಭೆಗೆ ಸದಸ್ಯರನ್ನ ಹೇಗೆ ಆಯ್ಕೆ ಮಾಡಲಾಯಿತು ಅಂತ ಹೇಳಿದೆ. ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್, ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್. ಹೇಳಿದ್ನಾ ಹೇಳಿಲ್ವಾ? ಇಷ್ಟೊತ್ತರ್ಗು ಏನು ಎಕ್ಸ್ಪ್ಲೇನ್ ಮಾಡಿದೆ? ಅದೇ ಎಕ್ಸ್ಪ್ಲೇನ್ ಮಾಡಿದ್ದ. ಸೊ ಕಾನ್ಸ್ಟೆಂಟ್ ಅಸೆಂಬ್ಲಿ ಮೆಂಬರ್ಸ್ನ ಹೇಗೆ ಆಯ್ಕೆ ಮಾಡಿದ್ರು? ಅಯ್ಯೋ ದೇವ್ರೇ. ಗುರು ಅಂತ ಒಬ್ಬ ಪಾಠ ಮಾಡಕ್ ಬಂದಿದ್ದ, ಸರಿನಾ? ಅವನಿಂಗ್ ಬರ್ದು ತೋರಿಸಿದ್ದ ಡಯಾಗ್ರಾಮ್ನ ನೋಡಿ. ದಡ್ಡ ಅವನು. ಹಿಂಗೆಲ್ಲ ಬಾಕ್ಸ್ಗಳೆಲ್ಲ ಬರೆದು ತಲೆ ಕೆಟ್ಟಂಗೆ. ಇದು ಪ್ರಾವಿನ್ಷಿಯಲ್ ಲೆಜಿಸ್ಲೇಚರ್ಸ್. ಇಲ್ಲಿಂದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಮೆಂಬರ್ಸ್ನ ಎಲೆಕ್ಟ್ ಮಾಡಿದ್ರು. ಅಂಡ್ ದೀಸ್ ಮೆಂಬರ್ಸ್ ವರ್ ಎಲೆಕ್ಟೆಡ್ ಥ್ರೂ ವಾಟ್? ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್, ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್. ಅಂದೆ the total membership was 299. Out of the 299, 29 came from British India, 70 from Princely States ಅಂತೆಲ್ಲ ಹೇಳಿದೆ. ಈ 229 ಮೆಂಬರ್ಸು ಇವರೆಲ್ಲರೂ ಕೂಡ ಎಲ್ಲಿಂದ ಬಂದಿದ್ದು? ಪ್ರಾವಿನ್ಷಿಯಲ್ ಲೆಜಿಸ್ಲೇಚರ್ಸ್ ಇಂದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬಂದಿದ್ರು. ಯಾವ ಮೆಥಡಾಲಜಿ? ವೋಟಿಂಗ್ ಮೆಥಡಾಲಜಿ ಫಾಲೋ ಮಾಡಿ
ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್, ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್, ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಪ್ರೆಸಿಡೆಂಟ್ ಟಾಪಿಕ್ ಪಾಠ ಮಾಡುವಾಗ ಗೊತ್ತಾಗುತ್ತೆ ಅಂತಲೂ ಹೇಳಿದ್ದ. ಫಸ್ಟ್ 2 ದಿನ ಸಿಂಹದ ಮರಿಗಳ ತರ ಆನ್ಸರ್ಗಳು ಹೇಳೋದಲ್ಲ, ಇಲ್ಲಿಂದ ಆಚೆ ಆಟ ನಂದು. अब से मेरा खेल मेरा दुनिया. ಹೇಳಿದ್ನಾ ಹೇಳಿಲ್ವಾ? ಒಬ್ರು ಯಾರಾದ್ರೂ ಕೇಳಿದ್ರ? ನೆನ್ಸ್ಕೊಂಡ್ರ? ಓತ್ ಕಾರಣ ಮನೆಗೆ ಹೋದ ತಕ್ಷಣ ಓದಿಲ್ಲ. ಕರೆಕ್ಟ್ ಅಲ್ಲ ಮೇಡಮ್? ಕರೆಕ್ಟ್ ಅಲ್ಲ ಮೇಡಮ್? ನೆನ್ಪು ಮಾಡ್ಕೊಂಡ್ರ? ಕೇಳಬೇಕಿತ್ತು. ಗೊತ್ತಾಯ್ತು? ಬರೀರಿ, ಆಯ್ತು. ಓತ್ ಗೊತ್ತಾಗಿದ್ರೆ ಸಂತೋಷ, ಗೊತ್ತಾಗಿಲ್ಲದೆ ಆದ್ರೆ ತಪ್ಪು ನಿಮ್ದಷ್ಟೇ. ಓತ್ ಪ್ರಮಾಣ ವಚನ ಯಾರು ಕೊಡ್ತಾರೆ? ಸಿಲ್ಲಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಮುಖ್ಯ ನ್ಯಾಯಾಧೀಶರು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮುಖ್ಯ ನ್ಯಾಯಾಧೀಶರು. ಅವರಿಲ್ಲ ಅಂದ್ರೆ ಸೀನಿಯರ್ ಮೋಸ್ಟ್ ಜಡ್ಜ್. ಇನ್ ಈಸ್ ಆಬ್ಸೆನ್ಸ್, ಅವರ ಗೈರು ಹಾಜರಿಯಲ್ಲಿ, ಇನ್ ಈಸ್ ಆಬ್ಸೆನ್ಸ್ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್, ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯಾಧೀಶರು, ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್, ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯಾಧೀಶರು. ಟರ್ಮ್ ಅವಧಿ, ಟರ್ಮ್ ಎಷ್ಟು ಇವ್ರದ್ದು? 5 years. ಯಾವತ್ತಿಂದ ಮೇಡಮ್? 5 years ಫ್ರಮ್ ದ ಡೇಟ್ he enters the office. ತನ್ನ ಕಚೇರಿಯನ್ನು ಪ್ರವೇಶಿಸಿದ ದಿವಸದಿಂದ. Five years since the day he enters his office. ತನ್ನ ಕಚೇರಿಯನ್ನು ಪ್ರವೇಶಿಸಿದ ದಿವಸದಿಂದ 5 ವರ್ಷದವರೆಗೂ 5 ವರ್ಷದವರೆಗೂ ಕಾರ್ಯನಿರ್ವಹಿಸುತ್ತಾರೆ. ಹೌದಾ ಇಲ್ವಾ? ಈಸ್ he eligible for re-election? Yes, of course. He is eligible for re-election. ಎಲಿಜಿಬಲ್ ಫಾರ್ ರಿಎಲೆಕ್ಷನ್, ಮರು ಆಯ್ಕೆಗೆ ಅರ್ಹರಾಗಿದ್ದಾರೆ. ಈಸ್ ಎಲಿಜಿಬಲ್ ಫಾರ್ ರಿಎಲೆಕ್ಷನ್. ಎಷ್ಟು ಸಲ? ಎನಿ ನಂಬರ್ ಆಫ್ ಟೈಮ್ಸ್. ಎಷ್ಟು ಬಾರಿ ಆದರೂ? ಎನಿ ನಂಬರ್ ಆಫ್ ಟೈಮ್ಸ್. ಎನಿ ನಂಬರ್ ಆಫ್ ಟೈಮ್ಸ್. ಆ್ಯಂಡ್ ಒಂದು ತಿಳ್ಕೊಳ್ಳಿ, ನೋಡಿ, 5 years ಕಂಪ್ಲೀಟ್ ಆಗೋದ್ರೊಳಗಡೆ, ಬಿಫೋರ್ 5 years is completed, if the new president is not elected, ಹೊಸ ಪ್ರೆಸಿಡೆಂಟ್ ಎಲೆಕ್ಟ್ ಆಗದೆ ಇದ್ರೆ, even after completion of 5 years he will continue in his position until new president is elected. Understood or not? 5 years ಒಳಗಡೆ ಪ್ರೋಸೆಸ್ ಮಾಡಿಬಿಡ್ತಾರೆ. But still, if it is not done for other reasons, he will continue until a new president assumes the office. Write down. ಅದಾದ್ಮೇಲೆ ಅಂತನಾ? ತೀರೋದ್ರೆ, ಈಗ ಪ್ರೆಸಿಡೆಂಟ್ ಏನಾದ್ರು ತೀರೋದ್ರೆ ಏನಾಗುತ್ತೆ ಅಂತನಾ ಹೇಳ್ತೀನಿ. ಹೊಸ ಪ್ರೆಸಿಡೆಂಟ್ ಆಯ್ಕೆ ಮಾಡ್ತಾರೆ, ಬರ್ಸ್ತೀನಿ ಈಗ ನೆಕ್ಸ್ಟ್. ಬರೀರಿ ಬರೀರಿ. ಇಫ್ ನ್ಯೂ ಪ್ರೆಸಿಡೆಂಟ್ ಈಸ್ ನಾಟ್ ಎಲೆಕ್ಟೆಡ್ ಬಿಫೋರ್ ಕಂಪ್ಲೀಷನ್ ಆಫ್ ಹಿಸ್ ಟರ್ಮ್, ಇವರ ಅವಧಿ ಪೂರ್ಣಗೊಳ್ಳುವ ಮುನ್ನ, ಇವರ ಅವಧಿ ಪೂರ್ಣಗೊಳ್ಳುವ ಮುನ್ನ ನೂತನ ರಾಷ್ಟ್ರಪತಿಗಳ ಆಯ್ಕೆ ಆಗದೇ ಇದ್ದರೆ, ಇಫ್ ನ್ಯೂ ಪ್ರೆಸಿಡೆಂಟ್ ಈಸ್ ನಾಟ್ ಎಲೆಕ್ಟೆಡ್ ಬಿಫೋರ್ ಕಂಪ್ಲೀಷನ್ ಆಫ್ ಹಿಸ್ ಟರ್ಮ್, ಬಿಫೋರ್ ಕಂಪ್ಲೀಷನ್ ಆಫ್ ಹಿಸ್ ಟರ್ಮ್, he continues to be in his position, ಅವರು ಸ್ಥಾನದಲ್ಲಿ ಮುಂದುವರಿಯುತ್ತಾರೆ. he continues to be in his position, ಅವರ ಸ್ಥಾನದಲ್ಲಿ ಮುಂದುವರಿಯುತ್ತಾರೆ.
ಎಲ್ಲಿವರೆಗೂ? ಅಂಟಿಲ್ ವಾಟ್? ನ್ಯೂ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್. ನೂತನ ರಾಷ್ಟ್ರಪತಿಗಳು ಆಯ್ಕೆ ಆಗುವವರೆಗೂ ನ್ಯೂ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್. ಇಫ್ ಹಿಸ್ ಆಫೀಸ್ ಬಿಕಮ್ಸ್ ವೇಕೆಂಟ್, ಇವರ ಕಚೇರಿ ಖಾಲಿಯಾದರೆ ಆಫೀಸ್ ಬಿಕಮ್ಸ್ ವೇಕೆಂಟ್, ಕಚೇರಿ ಖಾಲಿಯಾದರೆ, ಖಾಲಿ ಅಂದ್ರೇನು? ಬ್ರ್ಯಾಕೆಟಲ್ಲಿ ಹಾಕಿ. ಡೆತ್ ಮರಣ, ರಾಜೀನಾಮೆ ರೆಸಿಗ್ನೇಷನ್, ಆರ್ ಇಂಪೀಚ್ಮೆಂಟ್ ಅಥವಾ ಮಹಾಭಿಯೋಗ ಬಿಕಮ್ಸ್ ವೇಕೆಂಟ್, ಏನಾಗುತ್ತೆ? ವೈಸ್ ಪ್ರೆಸಿಡೆಂಟ್ ವಿಲ್ ಪರ್ಫಾರ್ಮ್ ದ ಫಂಕ್ಷನ್ಸ್ ಆಫ್ ದ ಪ್ರೆಸಿಡೆಂಟ್ ಫಾರ್ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ 6 months. ಉಪರಾಷ್ಟ್ರಪತಿಗಳು ವೈಸ್ ಪ್ರೆಸಿಡೆಂಟ್ ವಿಲ್ ಪರ್ಫಾರ್ಮ್ ದ ಫಂಕ್ಷನ್ಸ್ ಆಫ್ ದ ಪ್ರೆಸಿಡೆಂಟ್ ಫಾರ್ ಹೌ ಮೆನಿ ಡೇಸ್? ಫಾರ್ ಎ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ 6 months. ಉಪರಾಷ್ಟ್ರಪತಿಗಳು 6 ತಿಂಗಳವರೆಗೂ ಗರಿಷ್ಠ ಅವಧಿ ರಾಷ್ಟ್ರಪತಿಗಳ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ನೆಕ್ಸ್ಟ್ ರಾಜೀನಾಮೆ ರೆಸಿಗ್ನೇಷನ್. ಕಿಸ್ಕೋ ದೇತಾ? ರಾಜೀನಾಮೆ ಪ್ರೆಸಿಡೆಂಟ್ ಯಾರು ಕೊಡ್ತಾರೆ? ಯೋಚನೆ ಮಾಡಿ. ವೈಸ್ ಪ್ರೆಸಿಡೆಂಟ್. ದ ಪ್ರೆಸಿಡೆಂಟ್ ಶಾಲ್ ಸಬ್ಮಿಟ್ ಇಸ್ ರೆಸಿಗ್ನೇಷನ್ ಟು, ರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆಯನ್ನು ಉಪರಾಷ್ಟ್ರಪತಿಗಳಿಗೆ ಸಲ್ಲಿಸುತ್ತಾರೆ. ಯಾರಿಗೆ? ವೈಸ್ ಪ್ರೆಸಿಡೆಂಟ್ಗೆ ಸಬ್ಮಿಟ್ ಮಾಡ್ತಾರೆ. ದ ಪ್ರೆಸಿಡೆಂಟ್ ಶಾಲ್ ಸಬ್ಮಿಟ್ ಹಿಸ್ ರೆಸಿಗ್ನೇಷನ್ ಟು ವೈಸ್ ಪ್ರೆಸಿಡೆಂಟ್. ಓಕೆ. ಇವ್ರ ಸ್ಯಾಲ್ರಿ ಮತ್ತೆ ಪ್ರಿವಿಲೇಜಸ್ನ ಡಿಸೈಡ್ ಮಾಡೋದು ಯಾರು? ಪಾರ್ಲಿಮೆಂಟ್. ಸ್ಯಾಲರಿ ಅಂಡ್ ಪ್ರಿವಿಲೇಜಸ್, ಸಂಬಳ ಮತ್ತು ಸವಲತ್ತುಗಳನ್ನು, ಸ್ಯಾಲರಿ ಅಂಡ್ ಪ್ರಿವಿಲೇಜಸ್ ಆರ್ ಡಿಟರ್ಮೈನ್ಡ್ ಬೈ ದ ಪಾರ್ಲಿಮೆಂಟ್. ಸಂಬಳ ಮತ್ತು ಸವಲತ್ತುಗಳನ್ನು ಸಂಸತ್ತು ನಿಗದಿಪಡಿಸುತ್ತದೆ. ಡಿಟರ್ಮೈನ್ಡ್ ಬೈ ದ ಪಾರ್ಲಿಮೆಂಟ್, ಸಂಸತ್ತು ನಿಗದಿಪಡಿಸುತ್ತದೆ. ನೆಕ್ಸ್ಟ್ ಪವರ್ಸ್ ಅಂಡ್ ಫಂಕ್ಷನ್ಸ್, ಅಧಿಕಾರಗಳು ಮತ್ತು ಕಾರ್ಯಗಳು. ಪವರ್ಸ್ ಅಂಡ್ ಫಂಕ್ಷನ್ಸ್.